ಮಧ್ಯವರ್ತಿಗಳಿಗೆ ಪ್ರವೇಶವಿಲ್ಲ ಅಂತ ಹೇಳಿ ಎಂಟ್ರೆನ್ಸ್ ಅಲ್ಲಿ ಬರೀತಾರೆ. ಅದೆಲ್ಲ ಕಳಪೆ ಕಾಮಗಾರಿ, ಎಲ್ಲ ಪಕ್ಷದವರಿಗೆ ಟೆಂಡರ್ ಅನ್ನು ಕೊಟ್ಟಿದ್ದೀರಿ. ಏನು ಸಮಸ್ಯೆ ಇದ್ರು ಪಂಚಾಯತ್ ಮೆಂಬರಿಗೆ ಫೋನ್ ಮಾಡಿದ್ರೆ Introducing the epic new Swift. Time to go swifting. ಓಂ ಪವರ್ ಟರ್ಮಿನಸ್ ಆಟೋಮೋಟಿವ್ ಬ್ಯಾಟರಿಗಳು, ಇನ್ವರ್ಟರ್ಸ್, ಯುಪಿಎಸ್, ಆನ್ಲೈನ್ ಯುಪಿಎಸ್, ಸೋಲಾರ್ ಇನ್ವರ್ಟರ್ಸ್ ಮತ್ತು ನವೀಕರಿಸಬಹುದಾದ ಇಂಧನ ಉಪಕರಣಗಳು, ಟ್ಯೂಬ್ಯುಲರ್ ಬ್ಯಾಟರೀಸ್, ಸಿಸಿಟಿವಿ ಕ್ಯಾಮೆರಾಸ್, ಡಿವಿಆರ್ ಮತ್ತು ಸೆಕ್ಯೂರಿಟಿ ಸಿಸ್ಟಮ್ಸ್, ಗ್ಯಾಸ್ ಗೀಸರ್ಗಳು ನಮ್ಮಲ್ಲಿವೆ. ಗುಣಮಟ್ಟದ ಉತ್ಪನ್ನಗಳ ಭರವಸೆಗಾಗಿ ಇಂದೇ ಭೇಟಿ ನೀಡಿ. ಓಂ ಪವರ್ ಟರ್ಮಿನಸ್, ವಿಶ್ವಾಸ್ ಹೈಟ್ಸ್, ಪಂಪೆಲ್, ಮ್ಯಾಂಗ್ಳೂರ್. ನಮ್ಮ ಬಂಟ್ವಾಳದ ನಮ್ಮ ನ್ಯೂಸ್ನ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ನಮ್ಮ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಗ್ರಾಮದ ಕವರ್, ಪಂಚಾಯತ್ ಪವರ್. ಗ್ರಾಮದ ಸಮಸ್ಯೆಗಳ, ಪಂಚಾಯತ್ನ ಅಭಿವೃದ್ಧಿಯ ಮೇಲೆ ಬೆಳಕು ಚೆಲ್ಲುವ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ಜೊತೆ ನೇರ ಮುಕ್ತ ಮಾತುಕತೆ. ಗ್ರಾಮದ ಕವರ್, ಪಂಚಾಯತ್ ಪವರ್. ಇಂದಿನ ನಮ್ಮ ಮಾತುಕತೆಯಲ್ಲಿ ನಮ್ಮ ಜೊತೆ ಇದ್ದಾರೆ ರಾಯಿ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ, 30ನೇ ವಾರ್ಡ್ನಿಂದ ವಿಜೇತರಾಗಿ ಸದಸ್ಯರಾಗಿ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ತುಂಬ ಕನಸನ್ನ ಕಂಡು ಜನನಾಯಕನಾಗಿ ಹೊಮ್ಮಿರುವಂತಹ ಯುವ ನಾಯಕ ಸಂತೋಷ್ ಕುಮಾರ್ ರಾಯಬೆಟ್ಟು ಇಂದು ನಮ್ಮ ಜೊತೆಯಲ್ಲಿದ್ದಾರೆ. ಸಂತೋಷ್ ಕುಮಾರ್ ರಾಯಬೆಟ್ಟು ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ. ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ರಾಯಿ ಗ್ರಾಮ ಪಂಚಾಯತ್ನಲ್ಲಿ ಎಷ್ಟು ಗ್ರಾಮಗಳಿವೆ? 2 ಗ್ರಾಮ ಇದೆ. ಯಾವುದೆಲ್ಲ? ರಾಯಿ ಮತ್ತು ಕೊಯ್ಲಾ ಅಂತ ಹೇಳಿ 2 ಗ್ರಾಮ ಇದೆ. ಇದು ಮೊದಲು 3 ಗ್ರಾಮ ಇತ್ತು, ಅರಳ, ರಾಯಿ, ಕೊಯ್ಲಾ. ಈಗ ವಿಂಗಡಣೆ ರಾಯಿ ಕೊಯ್ಲಾ ಅಂತ ಹೇಳಿ ಒಂದು ಪಂಚಾಯತ್ ಆಗಿದೆ. ಎಷ್ಟು ಸದಸ್ಯರಿದ್ದಾರೆ ಗ್ರಾಮ ಪಂಚಾಯತ್ ಅಲ್ಲಿ? ಈಗ ರಾಯಿ ಕೊಯ್ಲದಲ್ಲಿ 11 ಸದಸ್ಯರಿದ್ದಾರೆ. 11 ಸದಸ್ಯರ ಒಂದು ರಾಯಿ ಗ್ರಾಮ ಪಂಚಾಯತ್ 2.5 ವರ್ಷದಿಂದ 2ನೇ ಅವಧಿಗೆ ಅಧ್ಯಕ್ಷರಾಗಿ ತಾವು ಆಯ್ಕೆಯಾಗಿದ್ದೀರಿ. ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ರಾಯಿ ಗ್ರಾಮ ಪಂಚಾಯತ್ ನಲ್ಲಿ ನಡೆದಿದೆ? ಈಗ ನಾವು ಅಧ್ಯಕ್ಷನಾಗುವ ಮುಂಚೆನೆ ನಾವು ಸದಸ್ಯರಾಗುವಾಗಲೇ ಕೆಲವು ಕೆಲಸ ಕಾರ್ಯ ಬಾಕಿ ಇತ್ತು. ಅಂದ್ರೆ ಘನತ್ಯಾಜ್ಯ ಘಟಕ ಇತ್ತು. ಮೊದಲಿನ ಅಧ್ಯಕ್ಷರು ಯಾರಿದ್ರು? ಮೊದಲು ರತ್ನ ಅಂತ ಹೇಳಿ ಅವರು ಅಧ್ಯಕ್ಷರಿರುವಾಗಲೂ ನಾವು ಸದಸ್ಯನಾಗಿರುವಾಗ ಅವರು ಅಧ್ಯಕ್ಷರಾಗಿದ್ರು. ಆ ಸಮಯದಲ್ಲಿ ಕೂಡ ಕೆಲವು ಘನತ್ಯಾಜ್ಯ ಘಟಕ ಮತ್ತೆ ಸ್ಮಶಾನ ಅದು ಬಾಕಿ ಇತ್ತು. ಅದು ಕೂಡ ಈ ನಾವು ಪಂಚಾಯತ್ ಸದಸ್ಯರಾಗುವಾಗಲೇ ಎಲ್ಲ ಆಗಿದೆ. ಆಮೇಲೆ ನಿಮ್ಮ ಕೈಗೆ ಬಂದ ಮೇಲೆ ಬೇರೆ ಅಭಿವೃದ್ಧಿ ಕಾರ್ಯ ಏನಾಗಿದೆ? ನಾವು ಬಂದ ಮೇಲೆ ಈಗ ಸ್ಮಶಾನ ಮತ್ತು ಘನತ್ಯಾಜ್ಯ ಘಟಕ ಅದಕ್ಕೆ ಹೆಚ್ಚುವರಿ ಅನುದಾನ ಇಟ್ಟು ಅದನ್ನು ಈಗ ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಶಾಸಕರ ಸಹಕಾರ ಹೇಗೆ? ಶಾಸಕರ ಸಹಕಾರ ರಾಯಿ ಗ್ರಾಮ ಪಂಚಾಯತಿಗೆ ತುಂಬಾ ಇದೆ. ಅವರನ್ನು ನಾವು ನೆನಪಿಸಲೇಬೇಕು. ರಾಯಿ ಗ್ರಾಮ ಪಂಚಾಯತಿಗೆ ಮಾತ್ರವಾ? ಅಂದ್ರೆ ರಾಯಿ ಗ್ರಾಮ ಪಂಚಾಯತ್ ಪ್ರೀತಿಯ ರಾಯಿ ಪಂಚಾಯತ್ ಮೇಲೆ ಸ್ವಲ್ಪ ಅವರಿಗೆ ಜಾಸ್ತಿ ಪ್ರೀತಿ, ಅಭಿಮಾನ ಇದೆ. ಯಾಕಂದ್ರೆ ನೀವು ಉತ್ತಮ ರೀತಿಯಲ್ಲಿ ನೋಡ್ತಾ ಇದ್ದೀರಾ? ನೋಡ್ತಾ ಇರುವುದಂತ ಇಲ್ಲ, ಅವರು ಹೇಳಿದಂತ ಕೆಲಸವನ್ನು ಕೂಡ ನಾವು ಮಾಡ್ತೀರಿ, ಎಲ್ಲವನ್ನ ಮಾಡ್ತಾ ಇರ್ತೀವಿ. ಹಾಗೆ ನೀವು ಹೇಳಿದ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ನಾವು ಹೇಳಿದ ಕೆಲಸ ಅಂತ ಇಲ್ಲ, ನಮ್ಮ ರಾಯಿ ಪಂಚಾಯತಿಗೆ ಅಗತ್ಯ ಇದ್ದ ಅನುದಾನವನ್ನು ಅವರಿಂದ ಕೇಳ್ತೇವೆ, ನಮ್ಗೆ ಅವರು ಕೊಡ್ತಾ ಇರ್ತಾರೆ. ರಾಯಿ ಗ್ರಾಮ ಪಂಚಾಯತ್ ಅಲ್ಲಿ ಘನತ್ಯಾಜ್ಯ ಘಟಕ ಇದೆಯಾ? ಘನತ್ಯಾಜ್ಯ ಘಟಕದ ವಿಲೇವಾರಿ ಹೇಗೆ ನಡೀತಾ ಇದೆ? ನಿರ್ವಹಣೆ ಹೇಗಿದೆ? ರಾಯಿ ಗ್ರಾಮ ಪಂಚಾಯತ್ ಘನತ್ಯಾಜ್ಯ ಘಟಕ ಇದೆ. ಅದರಲ್ಲಿ ಅಂದ್ರೆ ಈಗ ನಾವು ಒಣಕಸ ಮಾತ್ರ ಕಲೆಕ್ಟ್ ಮಾಡ್ತಿರ್ತೇವೆ. ಅಂದ್ರೆ ಅದು ಒಣಕಸ ಒಂದು ಅಲ್ಲಿ ಘನತ್ಯಾಜ್ಯ ಘಟಕದಲ್ಲಿ ಅದನ್ನು ಶೇಖರಣೆ ಮಾಡಿ ನಂತರ MRF ಘಟಕದವರು ಬಂದು ಅಲ್ಲಿಂದ ಕಲೆಕ್ಟ್ ಮಾಡಿ ಅವರು ಕೊಂಡೋಗ್ತಾರೆ. ತ್ಯಾಜ್ಯ ಸಂಸ್ಕರಣೆಯಲ್ಲಿ ರಾಯಿ ಗ್ರಾಮ ಪಂಚಾಯತ್ ಸಮರ್ಪಕವಾಗಿ ನಿರ್ವಹಣೆ ಮಾಡಿಲ್ಲ. ತ್ಯಾಜ್ಯ ಬಗ್ಗೆ ಗ್ರಾಮಸ್ಥರಿಗೆ, ಸದಸ್ಯರಿಗೆ ಮಾಹಿತಿ ನೀಡ್ತಾ ಇಲ್ಲ ನೀವು. ಈಗ ನೋಡಿ, ರಾಯಿ ಗ್ರಾಮ ಪಂಚಾಯತ್ ಘನತ್ಯಾಜ್ಯದ ಮಣ್ಣು ಸಂಜೀವಿನಿ ಮಹಿಳಾ ತಂಡ ಇದೆ, ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರು ವಾರಕ್ಕೆ 2 ಸಲ
ಮನೆ ಮನೆ ಭೇಟಿ ಕೊಡ್ತಾರೆ, ಕೆಲವರಿಗೆ ಅವರು ಮಾಹಿತಿ ಕೊಡ್ತಾರೆ. ನಾವು ಚೀಲ ಇದನ್ನು ಕಲೆಕ್ಟ್ ಮಾಡ್ಲಿಕ್ಕೆ ಚೀಲ ಎಲ್ಲ ಕೊಟ್ಟಿದ್ದೇವೆ. ಕೆಲವರು ಕೊಡ್ತಾರೆ, ಅವರು ಹೋಗಿ ಕೇಳಿದ್ರು ಕೆಲವರು ಕೊಡಲ್ಲ. ಅಂದ್ರೆ ಕೆಲವರು ಹಸಿ ಕಸವನ್ನು ಮತ್ತು ಒಣ ಕಸವನ್ನು ಒಟ್ಟಿಗೆ ಅವರು ಮಾಹಿತಿ ಕೊಡ್ತಾರೆ, ಹಸಿ ಕಸವನ್ನು ಇದರಲ್ಲಿ ಹಾಕಬಾರ್ದು, ಆದ್ರೂ ಅವರು ಕೆಲವರು ಒಂದೇ ಇದರಲ್ಲಿ ಹಾಕಿರ್ತಾರೆ. ಅದು ಇಲ್ಲಿ ನಾವು ಅಲ್ಲಿ ವಿಂಗಡಣೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಆದ್ರಿಂದ ಒಣ ಕಸವನ್ನು ಮಾತ್ರ ಈಗ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಅದೇ ಅದನ್ನು ಸರಿಯಾಗಿ ವಿಲೇವಾರಿ ಆಗ್ತಾ ಇಲ್ಲ ಅಂತೇಳಿ ನಿಮ್ಮ ಮೇಲೆ ಆರೋಪ ಇದೆ, ಅಧ್ಯಕ್ಷರ ಮೇಲೆ. ಆರೋಪ ಅಂದ್ರೆ ಇರ್ತದೆ. ಅಂದ್ರೆ ಈಗ ಈ ಸರ್ಕಾರದ ಬೈಲ ಪ್ರಕಾರ ನಾವು ಒಣ ಕಸವನ್ನು ಮಾತ್ರ ಶೇಖರಣೆ ಮಾಡಬೇಕು. ಅದರ ಪ್ರಕಾರ ನಾವು ಈಗ ಒಣ ಕಸವನ್ನು ಮಾತ್ರ ಶೇಖರಣೆ ಮಾಡ್ತೇವೆ. ಹೊಸದಾಗಿ ನಮ್ಮ ಈಗ ಅಲ್ಲಿ ಪಂಚಾಯತ್ ಅಂದ್ರೆ ನಮ್ದು ಚಿಕ್ಕ ಪಂಚಾಯತ್, ಅಲ್ಲಿ ಎಲ್ಲವನ್ನು ಮಾಡ್ಲಿಕ್ಕೆ ನಮಗೆ ಆಸೆ ಇದೆ, ಆದ್ರೆ ಎಲ್ಲವನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ. ಪ್ಲಾಸ್ಟಿಕ್ ನೀವು ಮಾಡಿದಂತ ಕಾನೂನು ಸರಿಯಾಗಿದೆ, ಪ್ಲಾಸ್ಟಿಕ್ ಅನ್ನು ಇಟ್ಕೊಂಡು ಹೋಗದ್ದು ಕೆಲವು ಜನರು ಅದನ್ನು ಪಾಲಿಸ್ತಾ ಇಲ್ಲ. ಅವರ ಬಗ್ಗೆ ಆಕ್ಷನ್ ತಗೊಳ್ಬಹುದಲ್ಲ, ನಿಮ್ಗೆ ದಂಡ ಹಾಕ್ಬಹುದಲ್ಲ? ದಂಡ ಹಾಕ್ಬಹುದು, ಆದ್ರೆ ನಾವು ಅವರಿಗೆ ಮಾಹಿತಿ ಕೊಡ್ತಾ ಇರ್ತೇವೆ. ಅನುಕಂಪ ಉಂಟು ಜಾಸ್ತಿ ಅಧ್ಯಕ್ಷರಿಗೆ? ಅನುಕಂಪ ಅಂತ ಪ್ರಶ್ನೆ ಬರುವುದಿಲ್ಲ. ಕೆಲವರು ವಿದ್ಯಾವಂತರೇ ಆತರ ಮಾಡ್ತಾರೆ, ಕೆಲವರಿಗೆ ಗೊತ್ತಿಲ್ಲದವರಿಗೆ ನಾವು ಹೇಳಿದ್ರು ಅವ್ರು ಕೇಳ್ತಾರೆ. ಕೆಲವರು ಸ್ವಲ್ಪ ವಿದ್ಯಾವಂತರು ಎಲ್ಲ ತಿಳಿದವರು ಅದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ನಾವು ಮಾಡಿದ್ದೇ ಅವರದೇ ಕಾನೂನು ಅಂತ ಆಗಿದೆ. ಕಸ ವಿಲೇವಾರಿ ಹೇಗೆ ಉಂಟು? ಕಸ ವಿಲೇವಾರಿ ಅದೇ ಹೇಳಿದೆ. ಯಾವ್ದು ವ್ಯವಸ್ಥೆ ಮಾಡಿದ್ದೀರಿ ಕಸ ವಿಲೇವಾರಿಗೆ ಗ್ರಾಮ ಪಂಚಾಯತ್ ನಲ್ಲಿ? ಈಗ ಘನತ್ಯಾಜ್ಯ ಘಟಕ ಇದೆ. ನಮ್ಮ ಈ ಮನೆಯಿಂದ ಕಲೆಕ್ಟ್ ಮಾಡಿದ ಘನತ್ಯಾಜ್ಯವನ್ನು ಒಂದು ಕಡೆ ಶೇಖರಣೆ ಮಾಡಿ ಅಲ್ಲಿಂದ ಎಂಬರಫ್ ಘಟಕದ ವಾಹನ ಇದೆ. ವಾಹನದ ಮುಖಾಂತರ ಕಲೆಕ್ಟ್. ಮನೆ ತೆರಿಗೆ, ಕಟ್ಟಡ ತೆರಿಗೆ, ಇದರ ವಸೂಲತಿ ಹೇಗಿದೆ? ಈಗ ನಮ್ಮ ಪಂಚಾಯತಿಯಲ್ಲಿ ಇಬ್ರು ಬಿಲ್ ಕಲೆಕ್ಟರ್ ಇದ್ದಾರೆ, ಅವರ ಮುಖಾಂತರ ಮಾಡ್ತಾ ಇದ್ದೇವೆ. ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಕೆಲವರಿಗೆ ಮಾಹಿತಿ ಕೊಟ್ಟರು, ಕೆಲವರು ಕೊಡ್ತಾ ಇಲ್ಲ, ಕೆಲವರು ಕೊಡ್ತಾರೆ. ಆದ್ರೆ ಇವರು ಕಲೆಕ್ಟ್ ಮಾಡುವವರು ಹೋಗ್ತಾ ಇರ್ತಾರೆ ಅವರ ಮನೆಗೆ, ಹೆಚ್ಚಿನ ಕಲೆಕ್ಟ್ ಮಾಡ್ತಾ ಇರ್ತೇವೆ. ರಾಯಿ ಗ್ರಾಮ ಪಂಚಾಯತ್ ನಲ್ಲಿ ಹೊಸ ಮನೆ ಕಟ್ಟುವವರು ಕಾಂಪೌಂಡ್ ಅನ್ನು ರಸ್ತೆಯಲ್ಲೇ ಕಟ್ತಾ ಇದ್ದಾರೆ ಅಂತೇಳಿ ಆರೋಪ ಇದೆ, ಹೌದಾ? ಈಗ ನೋಡಿ, ನಿಮ್ಮ ಪಕ್ಷದವರಿಗೆ ಯಾವುದೇ ನೀವು ಕಾನೂನು ಕ್ರಮವನ್ನು ತೆಗೊಳ್ತಾ ಇಲ್ಲ. ನಿಮ್ಮ ಪಕ್ಷದವರು ಆ ಮನೆಯನ್ನು ಕಟ್ತಾ ಇದ್ರೆ ಅವರಿಗೆ ಯಾವುದೇ ಕಾನೂನು ಕ್ರಮ ಇಲ್ಲ. ಈಗ ನೋಡಿ, ನಮ್ಮ ಪಂಚಾಯತಿಗೆ ಅಲ್ಲಿ ಪಕ್ಷ ಬರುವುದಿಲ್ಲ. ಯಾರು ಬೆಂಬಲಿತ ಪಕ್ಷದವರಿಗೆ ಯಾರು ಪಂಚಾಯತಿಯಿಂದ NOC ತಗೊಂಡಿರ್ತಾರೆ, ಅವರು ಮನೆ ಕಟ್ಟುವಾಗ ಅಂತ ಅವರದು ಮನೆ ಕಟ್ಟಿದ ಮೇಲೆ ಕಾಂಪೌಂಡ್ ಮಾಡ್ತಾರೆ. ಸರಿ, ತೆಗೊಳ್ಳುವಾಗ NOC ತೆಗೊಳ್ಳುವಾಗ ನಾವು ವ್ಯವಸ್ಥೆಯನ್ನು ಪಾಲನೆ ಮಾಡ್ತೇವೆ ಅಂತ ಹೇಳ್ತಾರೆ, ನಂತರ ಕಟ್ಟಿರ್ತಾರೆ. ಕೆಲವರಿಗೆ ಈಗ ಹೊಸದಾಗಿ ಕಟ್ಟುವವರಿಗೆ ನಾವು ಹೇಳ್ತೇವೆ, ಈಗ ನಾವು ಬಾಡಿ ಬರುವಂತ ಈಗ 9/11 ಸ್ವಲ್ಪ ಸಮಸ್ಯೆ ಇಲ್ಲ. ಈ PWD ರಸ್ತೆಯಿಂದ 40 ಮೀಟರ್ ಬಿಟ್ಟು 9/11 ಈಗ ಅದೊಂದು ಸಮಸ್ಯೆಯಿಂದ ಈಗ ಸ್ವಲ್ಪ ಅಂತ ಸಮಸ್ಯೆ ಕಡಿಮೆ ಆಗಿದೆ. ಅಲ್ಲಲ್ಲ, ಈಗ ಮಾರ್ಗ ಬದಿಯಲ್ಲಿ ಮನೆಯನ್ನು ಕಟ್ಟಿ ಮಳೆ ನೀರು ವ್ಯವಸ್ಥೆಗೆ ಕಷ್ಟ ಆಗ್ತಾ ಉಂಟು, ನೀರುಗಳೆಲ್ಲ ರಸ್ತೆಗೆ ಬರ್ತಾ ಉಂಟು, ಇಂಥದ್ದೆಲ್ಲ ಆರೋಪಗಳು ಬರ್ತಾ ಉಂಟು. ಅದಕ್ಕೆ ಏನು ಕ್ರಮವನ್ನು ಕೈಗೊಂಡಿದ್ದೀರಿ? ಹೊಸದಾಗಿ ಕಟ್ಟಿದ್ದಕ್ಕೆ ನಾವು ಅವರಿಗೆ ಮಾಹಿತಿ ಕೊಡ್ತೀವಿ. ಈಗ ಮೊದಲು ಕಟ್ಟಿದವರಿಗೆ ಅವರು ಕಟ್ಟಿದಲ್ಲ, ನಾವು ಕಟ್ಟಿದ್ರೆ ಏನಾಗ್ತದೆ ಅಂತ ಹೇಳಿ ಹೊಸ ಕಟ್ಟಿದವರು ಹೇಳುದಿಲ್ಲ. ಈಗ ಕಟ್ಟಲಿಕ್ಕೆ ನಾವು ಬಿಡ್ತಾ ಇಲ್ಲ, ಹೊಸದಾಗಿ ಕಟ್ಟಲಿಕ್ಕೆ ನಾವು ಬಿಡ್ತಾ ಇಲ್ಲ. ಕಾನೂನನ್ನು ಗಟ್ಟಿಗೊಳಿಸಿದ್ದೀರಿ ಅಧ್ಯಕ್ಷರಾಗಿ. ಗ್ರಾಮದ ಜನಸಂಖ್ಯೆ ಎಷ್ಟುಂಟು? ನಮ್ದು ಒಟ್ಟು ಜನಸಂಖ್ಯೆ 4,356 ಇದ್ರು. ಇದರಲ್ಲಿ ಮಹಿಳೆಯರು 2,854, ಪುರುಷರು 2,095. ಮತದಾರರು ಎಷ್ಟಿದೆ? ಮತದಾರರು 3,666 ಮತದಾರರಿದ್ದಾರೆ. ಇದರಲ್ಲಿ ಮಹಿಳೆಯರು 1,892, ಪುರುಷರು 1,774 ಇದ್ದಾರೆ. ಅಂಗನವಾಡಿ ಗ್ರಾಮದಲ್ಲಿ ಎಷ್ಟುಂಟು? ನಿರ್ವಹಣೆ ಹೇಗುಂಟು? ಅಂಗನವಾಡಿ 5 ಅಂಗನವಾಡಿ ಇದೆ. ಅಂದ್ರೆ ಈ ಪಂಚಾಯತ್ ವ್ಯವಸ್ಥೆಯಲ್ಲಿ ಅಂಗನವಾಡಿ ನಿರ್ವಹಣೆ ಮಾಡ್ಲಿಕ್ಕೆ ಅಂಗನವಾಡಿಯಿಂದ ಅನುದಾನ ಇರುವಂತಹ ಕ್ರಮ ಇಲ್ಲ. ಅಂದ್ರೆ ಚಿಕ್ಕದು ಇಡಬಹುದು, ಆದ್ರೆ ಅದು ತಾಲೂಕು ಪಂಚಾಯತಿಗೆ ಸಂಬಂಧಪಟ್ಟಂತಹ ಅಂಗನವಾಡಿ. ಇದರಿಂದ ನಮ್ಮ ಪಂಚಾಯತಿಯಿಂದ ಅನುದಾನ ಇಡುವಂತ ಬೈಲ ಅದರಲ್ಲಿ ಇಲ್ಲ. ಆದ್ರೆ ಗ್ರಾಮದಲ್ಲಿ ಇರುವಂತ ಅಂಗನವಾಡಿಯ ಜವಾಬ್ದಾರಿ ನಿಮ್ಗಿಲ್ವಾ ಅಧ್ಯಕ್ಷರಿಗೆ ಅಥವಾ ಗ್ರಾಮ ಪಂಚಾಯತ್? ಅಂಗನವಾಡಿಯ ಜವಾಬ್ದಾರಿ ಇದೆ, ಅನುದಾನ ಇಡುವಂತ ಅನುದಾನ ಇಲ್ಲ ಇದ್ರು ಅಲ್ಲಿ ಹೋಗಿ ನೋಡುವಂತದ್ದು, ಅಲ್ಲಿದ್ದು ವ್ಯವಸ್ಥೆಯನ್ನು, ಅಲ್ಲಿರುವಂತ ಸಮಸ್ಯೆಗಳನ್ನು ತಾಲೂಕು ಪಂಚಾಯತ್ ತಿಳಿಸುವುದಾಗ್ಲಿ. ನಾವು ಅಂಗನವಾಡಿಯ ಟೀಚರ್ ಇದ್ದಾರೆ, ಅವರಿಗೆಲ್ಲ ಮಾಹಿತಿ ಕೊಡ್ತಿದ್ವಿ. ನೀವು ಎಂತ ಎಲ್ಲಿ ಬೇಕಿದ್ರು ನೀವು ತಾಲೂಕು ಪಂಚಾಯತಿಗೆ ಒಂದು ಮನವಿಯನ್ನು ಕೊಡಿ, ನಂತರ ಅಲ್ಲಿಂದ ಅನುದಾನ ತರಿಸುವಂತ ಕೆಲಸ ನಾವು ಮಾಡ್ತೇವೆ ಅಂತ ಹೇಳಿ ಅವರಿಗೆ ಮಾಹಿತಿ ಕೊಡ್ತಾ ಇರ್ತೇವೆ. ಅಂತ ಸಮಸ್ಯೆಗಳೇನು ಇಲ್ಲ? ಸಮಸ್ಯೆ ಇರ್ತದೆ, ಆದ್ರೆ ಸ್ವಲ್ಪ ಅನುದಾನ ಕೊರತೆಯಿಂದ ಕೆಲವು ಸಮಸ್ಯೆಗಳು ಇರಬಹುದು. ಅನುದಾನ ಬರ್ತಾ ಇಲ್ಲ, ಅನುದಾನ ಸ್ವಲ್ಪ ಬರ್ತಾ ಇಲ್ಲ. ಅನುದಾನ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಹೇಗಿದೆ? ಈಗ ನೋಡಿ, ನಮ್ಗೆ ನೀರಿನ ಫಲ್ಗುಣಿ ನದಿಯಿಂದ ನಮ್ಗೆ ಈಗ ನೀರಿನ ವ್ಯವಸ್ಥೆ ಬರ್ತದೆ. ನದಿ ನಿಮಗೆ ಫಲ್ಗುಣಿ? ಹೌದು, ಅಲ್ಲಿಂದ ಬರ್ತದೆ. ಮತ್ತೆ ನಮ್ಮ ಬೋರ್ವೆಲ್ ಕೂಡ ಇದೆ ನಮ್ಗೆ. ಅಲ್ಲಿ ನೀರು ಬರದಿದ್ರೆ ನಮ್ಮ ಬೋರ್ವೆಲ್ನಿಂದ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಮನೆ ಮನೆಗೆ ತಲುಪ್ತಾ ಉಂಟು? ಮನೆ ಮನೆಗೆ ತಲುಪ್ತಾ ಉಂಟು.
ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಬೋರು ಪಂಪು ನಿರಂತರ ಚಾಲು ಸ್ಥಿತಿಯಲ್ಲಿದೆ, ಅನಗತ್ಯ ವಿದ್ಯುತ್ ಪೋಲಾಗ್ತದೆ ಅಂತೇಳಿ ನಿಮ್ಮ ಮೇಲೆ ಅಪವಾದ ಇದೆ. ಬಹುಗ್ರಾಮದ ನಿರ್ವಹಣೆ ನಾವು ಮಾಡುವುದಲ್ಲ. ಬಹುಗ್ರಾಮದ ನಿರ್ವಹಣೆಯನ್ನು ಪಂಚಾಯತ್ನಲ್ಲಿದೆ. ಬಹುಗ್ರಾಮ ನಿರ್ವಹಣೆಯನ್ನು ಪಂಚಾಯತ್ ಮಾಡುವುದಲ್ಲ. ಬಹುಗ್ರಾಮದ ನಿರ್ವಹಣೆಯನ್ನು ಮೊಗರೋಡಿ ಕನ್ಸ್ಟ್ರಕ್ಷನ್ ಅವರು ಮಾಡೋದು. ನಮ್ಗೆ ಅವರು ಒಂದೇ ಪಂಚಾಯತಿಗೆ ಅವರದ್ದು ನೀರು ಸಪ್ಲೈ ಅಲ್ಲ. ಅಲ್ಲಿಂದ ಬಹುಗ್ರಾಮದವರು ಒಂದು 5-6 ಪಂಚಾಯತಿಗೆ ಅಲ್ಲಿಂದ ಸಪ್ಲೈ ಇರ್ತದೆ. ಯಾವುದಕ್ಕೆಲ್ಲ ಹೋಗ್ತದೆ ಅದು? ಈಗ ನಮ್ಮ ಸಂಗಬೆಟ್ಟು ಇದರಿಂದ ಸಾಧಾರಣ ಬೆಂಜನ ಪದವು, ಮುಳರಪಟ್ನ, ಇದು ಅರಳ, ಮತ್ತು ನಮ್ಮ ರಾಯಿ, ಈ ಪಂಜಿಕಲ್ಲು, ಚೆನ್ನೈ ತೋಡಿ, ಸಿದ್ದಗಟ್ಟೆ, ಈ ಪಂಚಾಯತ್ಗೆಲ್ಲ ಸಂಗಬೆಟ್ಟು ಪಂಚಾಯತಿ. ಅದು ವಿದ್ಯುತ್ ಪೋಲ್ ಆಗುದು, ಹಾಗಾದ್ರೆ ಅದು ಆ ಪಂಚಾಯತಿಗೆ ಅದು ಸಂಬಂಧ ಪಡಲಿಲ್ವಾ? ಅದು ಪಂಚಾಯತಿ ವ್ಯಾಪ್ತಿಗೆ ಬರುವುದಿಲ್ಲ. ಆ ಪಂಪ್ ಲೈನ್ ಅವರಿಗೇನೆ ಬಹುಗ್ರಾಮ ಕುಡಿಯುವ ನೀರಿನ ಅದಕ್ಕೆಲ್ಲೇ ಹೋಗ್ತಾ ಉಂಟು. ನಿಮ್ಮ ಗ್ರಂಥಾಲಯದ ಸ್ಥಿತಿ ಹೇಗಿದೆ? ಗ್ರಂಥಾಲಯ ಎಷ್ಟುಂಟು? ಗ್ರಂಥಾಲಯ ಒಂದಿದೆ, ಪಂಚಾಯತಿಯಲ್ಲೇ ಇದೆ. ಈಗ ನಮ್ಗೆ ಶಾಸಕರು ಒಂದು ಹೊಸದಾಗಿ 3 ಲಕ್ಷ ನಮ್ಮ ಗ್ರಂಥಾಲಯವನ್ನು ನಿರ್ವಹಣೆ ಮಾಡ್ಲಿಕ್ಕೆ ಅಂತ ಅನುದಾನ ಕೊಟ್ಟರು. ಈಗ ನಮ್ಮ ಪಂಚಾಯತಿಯಲ್ಲಿ ನಮ್ಮ ಗ್ರಂಥಾಲಯ ಒಳ್ಳೆ ರೀತಿಯಲ್ಲಿ ಇರೋದ್ರಿಂದ ಆ 3 ಲಕ್ಷ ಸ್ವಲ್ಪ ಉತ್ತಮ ನಿರ್ವಹಣೆ ಆಗ್ಬೇಕಂತೇಳಿ ಆ ಅನುದಾನವನ್ನು ಈಗ ನಮ್ಮ ಕೊಯ್ಲಾ ಹೈಸ್ಕೂಲ್ ಇಲ್ಲಿ 276-78 ಮಕ್ಕಳಿದ್ದಾರೆ. ಇವರಿಗೆ ಸ್ವಲ್ಪ ಅದರ ಇದು ಆಗ್ಲಿ ಅಂತೇಳಿ ಆ 3 ಲಕ್ಷವನ್ನು ಅವರಿಗೆ ನಾವು ನೀಡಿದ್ದೇವೆ ಶಾಸಕರ ಮನವಿ ಮೇಲೆ. ನಿಮ್ಮ ವಾರ್ಡ್ಗಳಿಗೆ, ಬಾಕಿ ಉಳಿದ ವಾರ್ಡ್ಗಳಿಗೆ, ತಮ್ಮ ಪಕ್ಷದ ಸದಸ್ಯರು ಇರುವ ವಾರ್ಡ್ಗಳಿಗೆ ಮಾತ್ರ ನೀವು ಅಧ್ಯಕ್ಷರು ಅನುದಾನವನ್ನು ನೀಡ್ತಾ ಇದ್ದೀರಿ ಅಂತೇಳಿ ಆರೋಪ ಇದೆ. ಬೇರೆ ವಾರ್ಡ್ಗಳನ್ನ ನೀವು ಕಡೆಗಣಿಸ್ತಾ ಇದ್ದೀರಿ ಅಂತ, ಹೌದಾ? ಈಗ ನೋಡಿ, ಕಾರ್ಯಕರ್ತರು ಎಲ್ಲ ವಾರ್ಡಿನಲ್ಲಿ ಇರ್ತಾರೆ. ಹೌದು. ಈಗ ಪಂಚಾಯತಿಗೆ ಒಬ್ಬರೇ ಕಾರ್ಯಕರ್ತರು ಅಲ್ಲ, ಒಂದೇ ಪಕ್ಷಕ್ಕೆ ವೋಟ್ ಹಾಕ್ತಾರಂತಿಲ್ಲ. ನಾನೊಂದು ಪಕ್ಷದ ಇದಾಗಿ ನನ್ನ ಕೆಲಸ ಆ ಎಲ್ಲ ಕಡೆ ಆದ್ರೆ ಅದು ನಮ್ಮ ಪಕ್ಷಕ್ಕೆ ಲಾಭ ಆಗ್ತದೆ. ಅಲ್ಲ, ಅಲ್ಲಿ ವಿರೋಧ ಪಕ್ಷದ ಬೆಂಬಲಿತ ಸದಸ್ಯ ಆಗಿದ್ರೆ ಅವನಿಗೆ ಅನುದಾನ ಕೊಡದೇ ಇದ್ರೆ ಮುಂದಿನ ಸಲ ನಮ್ಗೆ ಅಲ್ಲಿ ನಿಲ್ಬಹುದು ಅಂತೇಳಿ ಒಂದು ದೂರದರ್ಶಿತ್ವ ಇರ್ತದೆ. ಇಲ್ಲ, ಆ ರೀತಿ ಮಾಡ್ತಾ ಇದ್ರೆ ಅಲ್ಲ, ಅಪವಾದ ಬಂದದನ್ನು ಅದನ್ನೇ ಸ್ಪಷ್ಟೀಕರಣ ಕೊಡಿ ಅಷ್ಟೇ, ನಾವು ಹೇಳುದಲ್ಲ ಇದು. ನಮ್ಮ ಅಲ್ಲಿ ವಿರೋಧ ಪಕ್ಷ ಅಂತ ಇಲ್ಲ, ಎಲ್ಲ ಸದಸ್ಯರು ಒಟ್ಟಿಗೆ ಇರುವುದು. ಈಗ ನಾವು ಒಂದು ವಾರ್ಡಿಗೆ ಅನುದಾನ ಅಂದ್ರೆ ಮೆಂಬರ್ ವೈಸ್ ಅನುದಾನ ಇಡುವುದಲ್ಲ. ನಾವು ಯಾವ್ದು ನಮ್ದು 15th ಅನುದಾನ ಬರ್ತದೆ, ಯಾವ್ದು ಅನುದಾನ ಬಂದ್ರು ನಾವು ವಾರ್ಡ್ ವೈಸ್ ಇಡುದು. ನಮ್ಮ 4 ವಾರ್ಡ್ ಇದೆ. ಅಲ್ಲ, ಹಾಗಾದ್ರೆ ಸಂತೋಷ್ ಕುಮಾರ್ ರಾಯ್ಬಿಟ್ಟು ನಮ್ಮ ಮೇಲೆ ಅಪವಾದ ಹಾಕಿದಾರ? ಅಪವಾದ ಹಾಕಿದವರಿಗೆ ಉತ್ತರ ಕೊಡಿ ನೀವು. ಅಪವಾದ ಹಾಕುವವರಿಗೆ ಏನಾದ್ರೂ ಒಂದು ಹೇಳ್ಬೇಕಂತ ಹೇಳ್ಬೇಕಷ್ಟೇ. ಇಲ್ಲದಿದ್ರೆ ನಾವು ಯಾವುದೇ ಅನುದಾನವನ್ನು ವಾರ್ಡ್ ವೈಸ್ ಇಡುವುದು ಹೊರತು ಮೆಂಬರ್ ವೈಸ್ ಇಡುವುದಲ್ಲ. ಯಾವುದೇ ಅನುದಾನ ಬಂದ್ರೆ ಮತ್ತೆ ಅನುದಾನವನ್ನು ನಾವು ಚರ್ಚಿಸಿ ಇಡುವುದು. ಎಲ್ಲರ ಜೊತೆನೆ 11 ಮೆಂಬರ್ ಒಟ್ಟಿಗೆ ಇರ್ತಾರೆ. 11 ಮೆಂಬರ್ ಒಟ್ಟಿಗೆ ಚರ್ಚಿಸಿ ನಾವು ಕ್ರಿಯೋಜನೆ ಮಾಡುದು. ಹಾಗಾದ್ರೆ ಸುಮ್ಮನೆ ಇಲ್ಲದ್ರೆ ಅಪವಾದವನ್ನು ಹಾಕುವವರು ಅಪವಾದವನ್ನು ಆಗ್ತಾ ಇರ್ತಾರೆ. ಆದ್ರೆ ನೀವು ಮಾಡಿದಂತ ಅಪವಾದ ಮಾಡಿದ್ರೆ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಇನ್ನು ಸ್ಫೂರ್ತಿ ಬರ್ತದೆ. ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಿ. ಗ್ರಾಮ ಪಂಚಾಯತಿನ ಚರಂಡಿ ದುರಸ್ತಿ, ರಸ್ತೆ ಬದಿಯ ಗಿಡ ಪೊದೆ ಅದನ್ನೆಲ್ಲ ತೆಗೆಯುವಂತ ಕೆಲಸ, ಗ್ರಾಮದ ಶುಚಿತ್ವದ ಬಗ್ಗೆ ಹೇಗೆ ನಡೀತಾ ಇದೆ? ಈಗ ನೋಡಿ, ನಮ್ಮ ರಾಯಿ ಪಂಚಾಯತ್ ಹೆಚ್ಚು PWD ರಸ್ತೆಯ ಬದಿಯಲ್ಲಿ ಬರ್ತದೆ. ಈ PWD ರಸ್ತೆ ಬದಿಯ ಈ ಜಂಗಲ್ ಗಟ್ಟಿಗೆ ಅಂದ್ರೆ ಈ ಪೊದೆ ಎಲ್ಲ ಇದು ಮಾಡುವುದು PWD ಅವರು. ನೋಡಿ, ಅವರಿಗೂ ಕೂಡ ನಾನು ಫೋನ್ ಮಾಡ್ತಾ ಇರ್ತೇವೆ ಅವರಿಗೆ ಅದನ್ನೆಲ್ಲ ತೆಗಿಲಿಕ್ಕೆ. ಅವರು ಹೆಚ್ಚು ಬರ್ತಾರೆ. ಅಂದ್ರೆ ಈ ಸಲ ಮಳೆ ಜಾಸ್ತಿ ಇದ್ದ ಕಾರಣ ಕೆಲವು ಕಡೆ ನಾವು ತೆಗೆದ್ರೆ ಒಂದು 10-15 ದಿವಸದಲ್ಲೇ ಪೊದೆ ಪುನಃ ಬರ್ತದೆ. ಈಗ ಎಲ್ಲ ಈ ಸಲ ಎಲ್ಲ ಈಗ ಕ್ಲೀನ್ ಮಾಡಿದೆ. ಗ್ರಾಮ ಸ್ವಚ್ಛತೆಗೆ ಆದ್ಯತೆ ಕೊಡ್ತಾ ಇದ್ದೀರಿ. ರಾಯಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಸ್ತೆ ನಿರ್ವಹಣೆ ಸರಿ ಇಲ್ಲ, ಗಿಡ ಗಂಟಿಗಳನ್ನು ತೆಗೆಯುತ್ತಿಲ್ಲ, ಜನರಿಗೆ ರಸ್ತೆಯಲ್ಲಿ ನಡೆಯಲು ಆಗುತ್ತಿಲ್ಲ ಎನ್ನುವಂತ ಗ್ರಾಮಸ್ಥರ ಒಂದು ನೋವಿದೆ. ಸರಿ, ಅದು ನೋವಿತ್ತು. ಅಂದ್ರೆ ಈಗ ಮಳೆ ಜೋರು ಬರುವಾಗ ನಾವು ಅದನ್ನು ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ ಆಗಿದೆ. ನಮ್ಮ ಕಷ್ಟ ಇತ್ತು. ಆದ್ರೆ ಈಗ ಎಲ್ಲ ಕ್ಲೀನ್ ಆಗಿದೆ, ಸರಿಯಾಗಿದೆ, ಎಲ್ಲ ನಿವಾರಣೆ ಆಗಿದೆ. ದಾರಿದೀಪಗಳ ನಿರ್ವಹಣೆ ಉಂಟು. ದಾರಿದೀಪ ನಿವಾರಣೆ ನಾವು ಈಗ ಸ್ವಸ್ತಿಕ್ ಕಾಂಟ್ರಾಕ್ಟ್ ಇದ್ದಾರೆ, ಅವರಿಗೆಲ್ಲ ನಿರ್ವಹಣೆ ಕೊಡುವುದರಿಂದ ಈಗ ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅವರು. ಹಗಲಲ್ಲಿ ಬೀದಿ ದೀಪಗಳು ಉರಿತಾ ಇದೆ. ಬಲ್ಬ್ ಹಾಳಾದರೆ ಅದನ್ನು ಪುನಃ ರಿಪೇರಿ ಮಾಡುವಂತ ಒಂದು ವ್ಯವಧಾನ ಗತಿ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ನೋಡಿ, ಬೀದಿ ದೀಪವನ್ನು ನಿರ್ವಹಣೆ ಮಾಡುವುದು ಪಂಚಾಯತ್. ಈ ಬೀದಿ ದೀಪವನ್ನು ನಿರ್ವಹಣೆ ಮಾಡಿದ್ಮೇಲೆ ಆ ಪಂಚಾಯತಿ ಅಂದ್ರೆ ಒಬ್ಬರಿಗೆ ಸಂಬಂಧಿಸಿದ, ಪಂಚಾಯತ್ ಅಂದ್ರೆ ಎಲ್ರಿಗೆ ಸಂಬಂಧಿಸಿ, ಆ ಗ್ರಾಮಕ್ಕೆ ಸಂಬಂಧಿಸಿದ ಎಲ್ರಿಗೆ ಸಂಬಂಧಿಸಿ. ಆ ಕಂಪ್ಲೇಂಟ್ ಅನ್ನು ಮಾಡುವವರು ನೋಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಒಂದು ಸ್ವಿಚ್ ತೆಗೆದ್ರೆ ಆ ಕಂಪ್ಲೇಂಟ್ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ಅವರು ಕೂಡ ಆ ಗ್ರಾಮ ಪಂಚಾಯತಿನ
ಮೆಂಬರ್ ಆಗಿರೋದ್ರಿಂದ ಅಪ್ಪಾಜಿ, ಅವರು ನಾವು- ಕೂಡ ಮಾಡಬಹುದು. ನಾವು ಓಟು ಕೊಟ್ಟಿದ್ದೇವೆ, ನಮ್ಮ ಒಂದು ಜನಸೇವಕ ಇದ್ದಾನೆ ಅಂತ ಹೇಳಿ ಅವರು ಸಹ ಭಾವಿಸ್ತಾರೆ. ಹಾಗೆ ಇರ್ಬಹುದು, ಆ? ಹಾಗೆ ಇರ್ಬಹುದು. ಆದುದರಿಂದ ಈ ಅಪವಾದ ಬಂದಿದೆ. ಮಾಡ್ತಾರೆ. ಬೀದಿ ದೀಪಗಳ ಕಂಬಗಳು ರಸ್ತೆ ಬದಿಯಲ್ಲಿ ಇದೆ. ಬೀದಿ ಈಗ ರಸ್ತೆ ಅಗಲೀಕರಣ ಆಗುವಾಗ ಕಂಬಗಳು ರಸ್ತೆಯ ಮಧ್ಯದಲ್ಲಿದೆ. ಬೀದಿ ಹೌದಾ? ದೀಪದ ಕಂಬಗಳು ರಸ್ತೆ ಬದಿಯಲ್ಲಿ ಇರುವುದಲ್ಲ, ಬೀದಿ ದೀಪವನ್ನೇ ಕಂಬಕ್ಕೆ ಅಳವಡಿಸುವುದರಿಂದ ಆ. ಅದು ರಸ್ತೆ ಬದಿಯಲ್ಲಿ ಇರ್ತದೆ. ಅಲ್ಲ, ರಸ್ತೆ ಬದಿ ಅಂದ್ರೆ ರಸ್ತೆ ಅಗಲೀಕರಣ ಆಗುವಾಗ ಈಗ ಮಧ್ಯದಲ್ಲಿದೆ ಈಗ ರಸ್ತೆ. ನೋಡಿ, ಈಗ ನಮ್ಮ ಈ ಅಣ್ಣಳಿಕೆಯಿಂದ ರಾಯಿ ಕೊಯ್ಲದವರೆಗೆ ಒಂದು ಅಗಲೀಕರಣ ಆಗ್ತಾ ಉಂಟು ರಸ್ತೆ. ಸ್ಥಳಾಂತರ ಆಗಿಲ್ವ ಅದು? ಈ ಸ್ಥಳಾಂತರ ಮಾಡುವುದು ಈಗ ಟೆಂಡರ್ ಆಗ್ತದೆ. ಟೆಂಡರ್ ಪ್ರಕ್ರಿಯೆ ಆಗುವಾಗ ಬೀದಿ ದೀಪ ಮತ್ತೆ ಯಾವುದು ಕಂಬ ಶಿಫ್ಟ್ ಮಾಡುವುದು ಮತ್ತು ಮರ ತೆಗೆಯುವುದು ಟೆಂಡರ್ ಪ್ರಕ್ರಿಯೆಯಲ್ಲಿ ಬರ್ತದೆ. ಇದು ಪಂಚಾಯತಿ ವ್ಯವಸ್ಥೆಗೆ ಬರುವುದಿಲ್ಲ. ಏನಿದ್ರು ಅಲ್ಲ, ಆ ಮನವಿ PWD ಕೊಡ್ಬೋದಲ್ಲ ಅಧ್ಯಕ್ಷರಿಗೆ? ನಾವು ಅಧ್ಯಕ್ಷರಾಗಿ ಮನವಿ ನಾವು ಕೊಡ್ತೇವೆ. ಯಾವ್ದು ಮನವಿ ಅಂದ್ರೆ ಅಪಾಯಕಾರಿ ಮರವನ್ನು ತೆಗೆಯಿರಿ ಅಂತ ಹೇಳಿ. ಅಪಾಯಕಾರಿ ಮರವನ್ನು ತೆಗೆಯಿರಿ ಅಂತ ಅಲ್ಲ, ಮರ ಸಹ ಒಂದು ಕಡೆಯಲ್ಲಿ ಮರ ಸಹ ಉಂಟು, ಒಂದು ಮಾರ್ಗದ ಬದಿಯಲ್ಲಿ ಮರ ಉಂಟು, ಅದು ಅಪಾಯಕ್ಕೆ ಆಹ್ವಾನವನ್ನು ನೀಡ್ತಾ ಇದೆ. ಲೈಟ್ ಕಂಬಗಳು ಸಹ ಬರೀ ಡೇಂಜರಸ್ ಇದೆ. ಈಗ ನೋಡಿ, ನಾವು ಅರಣ್ಯ ಇಲಾಖೆಯವರಿಗೆ ಮನವಿ ಕೊಟ್ಟರು, ಅವರಿಂದ ಉತ್ತರ ಎಂತ ಬರುವುದು ಅಂದ್ರೆ ಕಡಿಲಿಕ್ಕೆ ನಮ್ಮಲ್ಲಿ ಅನುದಾನ ಇಲ್ಲ, ನಮ್ಮಲ್ಲಿ ನೆಡ್ಲಿಕ್ಕೆ ಮಾತ್ರ ಅನುದಾನ ಇರುವುದು, ಕಡಿಯುವಂತ ವ್ಯವಸ್ಥೆ ಅರಣ್ಯ ಇಲಾಖೆಯಲ್ಲಿ ಇಲ್ಲ ಅಂತ ಹೇಳಿ ಅವರು ನಮ್ಗೆ ರಿಪ್ಲೈ ಕೊಟ್ಟಿದ್ದಾರೆ. ಆದ್ರಿಂದ ಅದು ಜನರಿಗೆ ಕಷ್ಟ ಆಗಿದೆ. ಈಗ ಅಧ್ಯಕ್ಷರಿಗೆ ಅಪವಾದ ಬಂದಿದೆ, ಆರೋಪ ಬರ್ತಾ ಉಂಟು. ಈ PWD ರಸ್ತೆ ಬದಿಯನ್ನು ಪಂಚಾಯತಿ ವ್ಯವಸ್ಥೆ ಮಾಡಿಡುವುದಲ್ಲ, ಇದು ಲೋಕೋಪಯೋಗಿ ಇಲಾಖೆಯವರು ನೋಡಿಕೊಳ್ಳುವುದು. ಎಲ್ಲವನ್ನೂ ಪಂಚಾಯತಿಗೆ ಅಂದ್ರೆ ಕೆಲವರಿಗೆ ಅಲ್ಲಿ ಅವಘಡ ಏನಾದ್ರು ಆದ್ರೆ ಆಗ ಗ್ರಾಮ ಪಂಚಾಯತ್ ಜವಾಬ್ದಾರಿ ಅಲ್ವಾ? ಗ್ರಾಮ ಪಂಚಾಯತಿ ಜವಾಬ್ದಾರಿ ಇರ್ತದೆ. ನಾವು ಮನವಿಯನ್ನು ಎರಡೆರಡು ಸಲ ಗ್ರಾಮ ಸಭೆಯಲ್ಲೇ ನಾವು ಅವರಿಗೆ ಅಧಿಕಾರಿ ಬರ್ತಾರೆ, ಅವರ ಮುಖಾಂತರನೇ ಕೊಟ್ಟಿದ್ದೀವಿ. ಆದ್ರೆ ಅವರದೊಂದು ಹೇಳಿಕೆ ಏನಂದ್ರೆ, ನಡುವುದು ಮಾತ್ರ ನಮ್ಮ ಜವಾಬ್ದಾರಿ, ಕಡಿಯುವುದು ನಮ್ಮ ಅನುದಾನದಲ್ಲಿ ಬರುವುದಿಲ್ಲ. ಅದಿದ್ರೆ ಬಾರಿ ಕಷ್ಟ ಆಗ್ತದೆ. ಬೀದಿ ನಾಯಿಗಳ ಕಾಟ ಪಂಚಾಯತ್ನಲ್ಲಿ ಇದೆಯಾ? ಅದರ ನಿರ್ವಹಣೆ ಹೇಗೆ ಮಾಡ್ತಾ ಇದ್ದೀವಿ? ಈಗ ನೋಡಿ, ಬೀದಿ ನಾಯಿ ಅಂತ ಇಲ್ಲ, ಕೆಲವರು ಸಾಕು ನಾಯಿಯನ್ನೇ ರಸ್ತೆಗೆ ಬಿಡ್ತಾರೆ. ಕೆಲವರೊಂದು ತಪ್ಪು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಹೋಟೆಲ್ನವರು ನಾಯಿಗಳಿಗೆ ತಿಂಡಿ ಹಾಕ್ತಾರೆ. ಈ ಬೀದಿಗೆ ಬಂದ ನಾಯಿಗಂತ್ರ ಇಲ್ಲಿ ತಿಂಡಿ ಸಿಕ್ತಂತ ಹೇಳಿ ಅದು ಮನೆಗೆ ಹೋಗುದಿಲ್ಲ, ಅಲ್ಲೇ ಇರ್ತದೆ. ಈಗ ಬೀದಿ ನಾಯಿ ಅಂತ ಸಮಸ್ಯೆ ಇಲ್ಲ. ಅಲ್ಲ, ಅದರ ಬಗ್ಗೆ ಇದ್ರೆ ಅದಕ್ಕೆ ಮದ್ದು ಹಾಕುವಂಥದ್ದು, ಇಂಜೆಕ್ಷನ್ ಕೊಡುವಂಥದ್ದು, ಅದನ್ನೆಲ್ಲ ಈಗ ಮಾನ್ಯ ಸುಪ್ರೀಂ ಕೋರ್ಟ್ ಒಂದು ಇದನ್ನು ನೀಡಿದೆ. ಏನಾದ್ರೂ ಅಲ್ಲಿ ಬೀದಿ ನಾಯಿಗಳ ಕಾಟ ಇದ್ರೆ ಅದಕ್ಕೆ ಪಂಚಾಯತ್ ಹೊಣೆ, ಅದರ ಜವಾಬ್ದಾರಿಯನ್ನು ಹೊರಬೇಕು ಅಂತ ಹೇಳಿ. ಆ ಬಗ್ಗೆ ಏನಾದ್ರೂ ಯೋಜನೆಯನ್ನು ನಿಮ್ಮ ಇದರಲ್ಲಿ ಮಾಡಿಕೊಂಡಿದ್ದಾರೆ? ನಾವು ನಮ್ಮ ಪಂಚಾಯತಿಯಲ್ಲಿ ಪಶು ಚಿಕಿತ್ಸಾಲಯ ಇದೆ, ಅವರ ಮುಖಾಂತರ ಚುಚ್ಚುಮದ್ದನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ನಾವು ನಮ್ಮ 15th ಅನುದಾನದಲ್ಲೇ ಅದಕ್ಕೆ ಅನುದಾನ ಇಟ್ಟು ಅದರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಗ್ರಾಮಗಳ ಒಳಗಿನ ರಸ್ತೆ ಹೇಗುಂಟು? ನಾವು ನಮ್ಮ ರಾಯಿ ಗ್ರಾಮ, ನಮ್ಮ ಶಾಸಕರು ಈಗಿರುವ ಶಾಸಕರು ಬರುವುದಕ್ಕಿಂತ ಮುಂಚೆ ನಮ್ಮ ರಾಯಿ ಗ್ರಾಮದ ರಸ್ತೆ ಒಂದು ಕೂಡ ಕಾಂಕ್ರೀಟೀಕರಣ ನೋಡ್ಲಿಲ್ಲ. ಈಗ ಹೆಚ್ಚಿನ ಇವರು ಶಾಸಕರಾದ ಬಂದ್ಮೇಲೆ, ಅದೇ ಹೋದ ಸರ್ಕಾರ ಇರುವಾಗ ಈಗ ಸ್ವಲ್ಪ ಅನುದಾನ ಕೊರತೆ ಇದೆ. ನಮ್ಮ ರಾಯಿ ಗ್ರಾಮದ್ದು ತುಂಬಾ ರಸ್ತೆಗಳು ಕಾಂಕ್ರೀಟೀಕರಣ ಆಗಿದೆ. ಅಂದ್ರೆ ಅಭಿವೃದ್ಧಿ ನಿತ್ಯ ನಿರಂತರ ಇರ್ತದೆ. ಅಂದ್ರೆ ರಸ್ತೆಗಳು ಆಗ್ತದೆ, ಹೊಸ ಮನೆಗಳಾಗ್ತದೆ, ಅಭಿವೃದ್ಧಿ ನಿತ್ಯ ನಿರಂತರ. ಆದ್ರೆ ಹೆಚ್ಚಿನ ರಸ್ತೆಗಳು ಕಾಂಕ್ರೀಟೀಕರಣಗೊಂಡಿದೆ. ಅಣ್ಣಳಿಕೆ ಕೊಯ್ಲ ರಸ್ತೆ ಅಗಲೀಕರಣ ಅದರ ಕೆಲಸ ಸ್ಥಗಿತಗೊಂಡಿದೆ. ಈಗ ಸ್ಟಾರ್ಟ್ ಆಗಿದೆ. ಆ ಸಂದರ್ಭದಲ್ಲಿ ನೀವು ಪೇಪರ್ಗೆ ಪೋಸ್ ಅನ್ನೆಲ್ಲ ಕೊಡ್ತಾ ಇದ್ದೀರಿ, ಅಧ್ಯಕ್ಷರು ಸದಸ್ಯರುಗಳೆಲ್ಲ ಪೇಪರ್ಗೆ ಪೋಸ್ ಕೊಟ್ಟಿದ್ದೀರಿ. ಈಗ ಅಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ರಸ್ತೆಗಳು ಹಾಳಾಗಿದೆ, ವಾಹನದಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದ್ದಾರೆ, ಎಲ್ಲರೂ ಗ್ರಾಮ ಪಂಚಾಯತಿಗೆ ಸರ್ಕಾರಕ್ಕೆ ಬೈತಾ ಹೋಗ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ. ಈ ಬಗ್ಗೆ ತಾವು ಹೇಳಿ. PWD ರಸ್ತೆ ಪಂಚಾಯತ್ ನಿರ್ವಹಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಈಗ ನೋಡಿ, ಟೆಂಡರ್ ಪ್ರಕ್ರಿಯೆ ಆಗುವಾಗ ಈಗ ಕೆಲವರ ಜಾಗ ವರ್ಗ ಲ್ಯಾಂಡ್ ಇರ್ತದೆ, ವರ್ಗ ಲ್ಯಾಂಡಿಗೆ ಅವರು ಧರ್ಮಕ್ಕೆ ಬಿಟ್ಟು ಕೊಡುವುದಿಲ್ಲ. ಈಗ ಎಕ್ವೈರ್ ಮಾಡ್ಬೇಕು, ಎಕ್ವೈರ್ ಮಾಡುವಂತ ಅನುದಾನ ನಮ್ಮ PWD ಅವರೇ ಈ ಟೆಂಡರ್ ಅಲ್ಲಿ ಇಲ್ಲ. ಈಗ ಅವರು ಎಷ್ಟು ಅಲ್ಲಿ ಜಾಗ ಉಂಟು ಅದನ್ನೇ ಮುಂದುವರಿಸ್ತಾ ಹೋಗ್ತಾರೆ ಹೊರತು ಹೊಸದಾಗಿ ಈಗ ಅವರೇ ಮುಂದೆ ಬಂದು ನಾವು ನಮ್ಮ ಜಾಗವನ್ನು ಕೊಡ್ತಾರೆ ಅಂತ ಹೇಳಿ ಯಾರು ಬರುವುದಿಲ್ಲ. ಹಾಗೆ ಬಂದ್ರೆ ಇಂತ ಈ ಸಮಸ್ಯೆ ನಿವಾರಣೆ ಆಗ್ತದೆ. ಜನರು ಕೇಳುವುದು ಯಾಕೆ ಅಂದ್ರೆ, ಶಿಲಾನ್ಯಾಸ ಆಗುವಾಗ, ಇನ್ನು ನಾಳೆ ಉದ್ಘಾಟನೆ ಆಗುವಾಗ ನೀವೆಲ್ಲ ಗ್ರಾಮ ಪಂಚಾಯತ್ನವರು ಬರ್ತೀರಿ, ಈಗ ಹೇಳ್ತೀರಿ ನಮ್ಗೆ ಏನಾದ್ರು ಬಿಟ್ಟು ಹೋಗ್ಲಿಲ್ಲ, ಅದೆಲ್ಲ ಅವರಿಗೆ ಬಿಟ್ಟು ಹೋದ್ದು ಅಂತೇಳಿ ನೀವು ಹೇಳ್ತೀರಿ. ಅದಕ್ಕಾಗಿ ನಿಮ್ಮ ಮೇಲೆ ಕೇಳ್ತಾ ಇದ್ದಾರೆ. ನೀವು ಅದನ್ನು ಜಿಲ್ಲಾ ಪಂಚಾಯತ್ನ ಮುಖಾಂತರ ಅದನ್ನು ಆದಷ್ಟು ಬೇಗ ಮಾಡಿಸಿ ಅಂತ ಹೇಳಿ ಒಂದು ಮನವಿಯನ್ನ, ಹೇಳಿಕೆಯನ್ನ ನೀವು ಕೊಟ್ರೆ ಪರವಾಗಿಲ್ಲಲ್ಲ. ಈಗ ನಾನು ಹೇಳಿದ ಹಾಗೆ ಎಲ್ಲ ರಸ್ತೆಗಳ ಬದಿ ವರ್ಗ ಲ್ಯಾಂಡ್ ಇರುವುದು,
ಈ ವರ್ಗ ಲ್ಯಾಂಡ್ ಅನ್ನು ಯಾರು ಧರ್ಮಕ್ಕೆ ಬಿಟ್ಟು ಕೊಡುವುದಿಲ್ಲ. ಇದನ್ನು ಒಂದು ಎಕ್ವೈರ್ ಮಾಡ್ಬೇಕು. ಎಕ್ವೈರ್ ಮಾಡುವಂತ ಟೆಂಡರ್ ಪ್ರಕ್ರಿಯೆಯಲ್ಲಿ ಎಕ್ವೈರ್ ಮಾಡುವಂತ ಅನುದಾನ ಅವ್ರಿಗೆ ಇಡ್ಲಿಲ್ಲ. ಅದರಿಂದ ಇದು ಸಮಸ್ಯೆ ಆಗ್ತದೆ. ಆದರೆ ಜಿಲ್ಲಾ ಪಂಚಾಯತ್ನ ಸಮಸ್ಯೆ ಇದ್ದದ್ರಿಂದ ಆ ರಸ್ತೆ ಅಣ್ಣಳಿಕೆ ರಸ್ತೆಯನ್ನ ವಿಚಾರವನ್ನ ಅದನ್ನ ಮೇಲೆ ನಾವು ತಿಳಿಸಿದ್ದೇವೆ ಎನ್ನುವಂತ ಮಾತನ್ನು ತಾವು ಹೇಳ್ತಾ ಅದರ ಇದ್ದೀರಿ. ಬಗ್ಗೆ PWD ಇಂಜಿನಿಯರ್ ನಿತ್ಯ ಈ ಸ್ಥಗಿತ ಆಗಿದ್ದನ್ನು ನಾವು ಅವರಿಗೆ ಹೆಚ್ಚು ಫೋರ್ಸ್ ಮಾಡೋದ್ರಿಂದ ಈಗ ಬಾರಿ ವೇಗವಾಗಿ ನಡೀತಾ ಇದೆ. ಒಂದು ಚಿಕ್ಕ ಬ್ರೇಕ್ನ ನಂತರ ಮಾತುಕತೆ ಮುಂದುವರಿಯುತ್ತದೆ. Introducing the epic new Swift. Time to go swifting. ಓಂ ಪವರ್ ಟರ್ಮಿನಸ್ ಆಟೋಮೋಟಿವ್ ಬ್ಯಾಟರಿಗಳು, ಇನ್ವರ್ಟರ್ಸ್, ಯುಪಿಎಸ್, ಆನ್ಲೈನ್ ಯುಪಿಎಸ್, ಸೋಲಾರ್ ಇನ್ವರ್ಟರ್ಸ್ ಮತ್ತು ನವೀಕರಿಸಬಹುದಾದ ಇಂಧನ ಉಪಕರಣಗಳು, ಟ್ಯೂಬ್ಯುಲರ್ ಬ್ಯಾಟರೀಸ್, ಸಿಸಿಟಿವಿ ಕ್ಯಾಮೆರಾಸ್, ಡಿವಿಆರ್ ಮತ್ತು ಸೆಕ್ಯೂರಿಟಿ ಸಿಸ್ಟಮ್ಸ್, ಗ್ಯಾಸ್ ಗೀಸರ್ಗಳು ನಮ್ಮಲ್ಲಿವೆ. ಗುಣಮಟ್ಟದ ಉತ್ಪನ್ನಗಳ ಭರವಸೆಗಾಗಿ ಇಂದೇ ಭೇಟಿ ನೀಡಿ. ಓಂ ಪವರ್ ಟರ್ಮಿನಸ್, ವಿಶ್ವಾಸ್ ಹೈಟ್ಸ್, ಪಂಪೆಲ್, ಮ್ಯಾಂಗ್ಳೂರ್. ಗ್ರಾಮದ ಕವರ್ ಪಂಚಾಯತ್ ಪವರ್ ಮಾತುಕತೆ ಮುಂದುವರಿಯುವುದು. ರಾಯಿ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಗಳ ಬಗ್ಗೆ ನಿಮಗೆ ಸಹಕಾರ ಹೇಗಿದೆ? ಈಗ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ಧರ್ಮರಾಜ್ ಪೀಡಿ ಅಂತ ಹೇಳಿ ಅವರು ಹಿರಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಅವರು ತುಂಬಾ ಅನುಭವಸ್ಥರು. ಎಲ್ಲ ಪಂಚಾಯತಿಯ ಕೆಲಸ ಹೇಗೆ ಮಾಡಬೇಕು, ಪಂಚಾಯತಿಯ ವ್ಯವಸ್ಥೆ ಹೇಗೆ ಅಂತ ಹೇಳಿ ನಮ್ಗೆ ಹೆಚ್ಚು ಅವರು ಮಾಹಿತಿ ಕೊಡ್ತಾರೆ. ಮತ್ತು ಜನಗರಿಗೂ ಕೂಡ ಪಂಚಾಯತ್ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಉತ್ತಮವಾದಂತಹ ಒಂದು ಅಭಿವೃದ್ಧಿ ಅಧಿಕಾರಿ ಸಿಕ್ಕಿದ್ದಾರೆ. ಗ್ರಾಮ ಸಭೆ ಹೇಗೆ ನಡೀತಾ ಇದೆ? ಪ್ರತಿ ಗ್ರಾಮ ಸಭೆಗಳು ಹೇಗೆ ನಡೀತಾ ಇದೆ? ಈ ಸರ್ಕಾರದ ಒಂದು ಇದು ಬರ್ತದೆ, ಗೈಡ್ ಲೈನ್ಸ್ ಬರ್ತದೆ. ಆ ಟೈಮಲ್ಲಿ ನಾವು ಗ್ರಾಮ ಸಭೆಯನ್ನು ಮಾಡ್ತೇವೆ. ಗ್ರಾಮಸ್ಥರು ಕೂಡ ಸೇರ್ತಾರೆ. ನಾವು ಹೆಚ್ಚು ಮೈಕ್ ಮುಖಾಂತರ ಪ್ರಚಾರ ಕೊಡ್ತೇವೆ. ಈಗ ಗ್ರಾಮ ಸಭೆಗೆ ಪಂಚಾಯತ್ ವ್ಯವಸ್ಥೆ ಅಂತ ಹೇಗೆ ಅಂದ್ರೆ, ಸಮಸ್ಯೆ ಇದ್ದವರು ಪಂಚಾಯತಿಗೆ ಬರ್ತಾರೆ, ಗ್ರಾಮ ಸಭೆಗೆ ಬರ್ತಾರೆ. ಇಲ್ಲದ್ರೆ ಬರೋದಿಲ್ಲ. ಇಲ್ಲದಿದ್ರೆ ನಮ್ಗೆ ಸಂಬಂಧಿಸಿದಂತೆ ಇಲ್ಲ ಅಂತ ಹೇಳಿ ಅವ್ರು ಬರೋದು ಕಡೆ. ಗ್ರಾಮಸ್ಥರನ್ನು ಗ್ರಾಮ ಸಭೆಗೆ ಸೆಳೆಯುವಂತ ಹಳ್ಳಿ ಪ್ರದೇಶದಲ್ಲಿ, ಗ್ರಾಮ ಪ್ರದೇಶದಲ್ಲಿ ಗ್ರಾಮಸ್ಥರನ್ನು ಸೆಳೆಯುವಂತ ಏನಾದ್ರೂ ಅವಕಾಶವೇ ಇಲ್ವಾ? ಈಗ ಅದೇ ಹೇಳಿದೆ, ಗ್ರಾಮಸ್ಥರಿಗೆ ಏನಾಗಿದೆ ಅಂದ್ರೆ ಪಂಚಾಯತಿಯಲ್ಲಿ ಕೆಲಸ ಆಗ್ತದೆ, ನಾವು ಅಲ್ಲಿ ಹೋಗಿ ಏನು ಮಾಡ್ಲಿಕ್ಕೆ ಉಂಟು ಅಂತೇಳಿ. ನಿಜವಾಗಿ ಅವರು ಬಂದ್ರೆ ಗ್ರಾಮ ಸಭೆಗೆ, ಪಂಚಾಯತ್ ಗ್ರಾಮ ಸಭೆಗೆ ಎಲ್ಲ ಅಧಿಕಾರಿಗಳು ಬರ್ತಾರೆ. ಅಂದ್ರೆ ಉದ್ಯೋಗ ಖಾತ್ರಿಯವರು ಬರ್ತಾರೆ, ಅರಣ್ಯ ಇಲಾಖೆಯವರು ಬರ್ತಾರೆ, ಕೃಷಿ ಇಲಾಖೆಯವರು ಬರ್ತಾರೆ, ಮತ್ತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಬರ್ತಾರೆ. ಅವರು ಬಂದು ಮಾಹಿತಿ ಕೊಡ್ತಾರೆ. ಈ ಯಾವ್ದ್ರಲ್ಲಿ ಏನ್ ಕೆಲಸ ಮಾಡುವಂತ ಆ ಗ್ರಾಮ ಸಭೆಗೆ ಬಂದ್ರೆ ಎಲ್ರಿಗೂ ಮಾಹಿತಿ ಸಿಗ್ತದೆ. ಅಂದ್ರೆ ಈಗ ಏನಾಗಿದೆ ಅಂದ್ರೆ, ಏನು ಸಮಸ್ಯೆ ಇದ್ರು ಪಂಚಾಯತ್ ಮೆಂಬರಿಗೆ ಫೋನ್ ಮಾಡಿದ್ರೆ ಆಯ್ತು. ಯಾಕಂದ್ರೆ ಗ್ರಾಮಸ್ಥರ ಒಂದು ಆರಿಸಿ ಕಳಿಸಿದಾರಲ್ಲ. ಆರಿಸಿ ಕಳಿಸುವುದಕ್ಕಿಂತ ಪಂಚಾಯತ್ ಸದಸ್ಯರಿಗೆ ಎಲ್ಲ ಮಾಹಿತಿ ಇರ್ಬೇಕಂತ ಏನಿಲ್ಲ. ಈ ಗ್ರಾಮ ಸಭೆಗೆ ಬಂದ್ರೆ ಎಲ್ಲ ಅಧಿಕಾರಿಗಳು ಬರುದು, ಅಲ್ಲಿ ಅವರಿಗೆ ಬೇಕಾದಂತ ಎಲ್ಲ ಮಾಹಿತಿ ಸಿಗ್ತದೆ. ಹಾಗೆ ಬಂದ್ರೆ ಒಳ್ಳೇದು ಗ್ರಾಮಸ್ಥರು ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ತೇನೆ. ಮಹಿಳಾ ಸಭೆ, ಮಕ್ಕಳ ಸಭೆ ಎಲ್ಲ ಹೇಗೆ ನಡೀತಾ ಉಂಟು? ಮಹಿಳಾ ಸಭೆ ಕೂಡ ಆಗ್ತದೆ, ಮಕ್ಕಳ ಸಭೆ ಕೂಡ ಆಗ್ತಾ ಇರ್ತದೆ. ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಗ್ರಾಮ ಪಂಚಾಯತಿ ಏನೂ ಗಮನ ಹರಿಸಿಲ್ಲ ಎನ್ನುವಂತ ಅಪವಾದ ಇದೆ. ಈ ಪ್ಲಾಸ್ಟಿಕ್ ನಿಷೇಧ ಮಾಡುವುದು ನಾವಲ್ಲ. ಅದನ್ನು ಕರ್ತವ್ಯ ನಿಮ್ಗೆ ಗ್ರಾಮ ಪಂಚಾಯತ್ನಲ್ಲಿ ಉಂಟು. ಸರ್ಕಾರವೇ ಇದಕ್ಕೆ ಒಂದು ಕಾನೂನು ತರಬೇಕು. ಅಂಗಡಿಯಲ್ಲಿ ಮಾರಲೇಬಾರ್ದು ಅಂತ ಹೇಳಿದ್ರೆ, ಅದನ್ನು ನಿಷೇಧನೆ ಮಾಡಿದ್ರೆ ಪ್ಲಾಸ್ಟಿಕ್ ಮುಕ್ತ ಆಗ್ತದೆ. ನಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಾನು ಒಂದು ಪಂಚಾಯತಿಯಲ್ಲಿ ಮಾಡ್ಲಿಕ್ಕೆ ಕಷ್ಟ, ಬೇರೆ ಪಂಚಾಯತಿ ತಂದು ಹಾಕಿದ್ರೆ ಅದನ್ನು ನಿವಾರಣೆ ಮಾಡ್ಲಿಕ್ಕೆ ಕಷ್ಟ. ಆ ಬಗ್ಗೆ ಏನಾದ್ರೂ ಮುಂದುವರೆದಿದ್ದೀರಾ ನೀವು? ನಾವು ಅವರಿಗೆ ಮಾಹಿತಿ ಕೊಡ್ತೇವೆ. ಹೆಚ್ಚಿನವರು ನೀವು ಬರುವಾಗ ಚೀಲ ತನ್ನಿ, ನೋಟಿಸ್ ಮುಖಾಂತರ ಗ್ರಾಮ ಸಭೆ ಆಗುವ ಸಮಯದಲ್ಲಿ ಅವರಿಗೆಲ್ಲ ಮಾಹಿತಿ ಕೊಡ್ತೇವೆ. ಪ್ಲಾಸ್ಟಿಕ್ ಅನ್ನು ಆದಷ್ಟು ನಾವು ಏನಾದ್ರೂ ತರ್ಲಿಕ್ಕೆ ಹೋಗುವ ಮನೆಯಿಂದ ಚೀಲ ತನ್ನಿ, ಅದೆಲ್ಲ ಮಾಹಿತಿ ಕೊಡ್ತಾ ಇರ್ತೇವೆ. ನಿಮ್ಮ ಹತ್ತಿರದ ಪಂಚಾಯತಿಗೆ ಹೋಲಿಸಿದರೆ ನಿಮ್ಮ ಪಂಚಾಯತ್ನ ಅಭಿವೃದ್ಧಿ ಹೇಗಿದೆ? ನಿಮ್ಮ ರಾಜ್ಯಭಾರ ಹೇಗಿದೆ? ಅಂದ್ರೆ ಪಂಚಾಯತಿ ವ್ಯವಸ್ಥೆಯಲ್ಲಿ ರಾಜ್ಯಭಾರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪಂಚಾಯತಿಯಲ್ಲಿ ಸರ್ಕಾರದ ಒಂದು ಬಯಲೆ ಇದೆ, ಅದರ ಮುಖಾಂತರನೇ ಮಾಡಬೇಕು ಹೊರತು ಹೆಚ್ಚುವರಾಗಿ ನಾನು ಅವಕಾಶಗಳು ಇದ್ದಾಗ ನಾವು ಅದನ್ನು ಕೆಲವು ಪಂಚಾಯತ್ ಅಲ್ಲಿ ಅವಕಾಶಗಳು ಇರುವುದಿಲ್ಲ. ಇದ್ದ ಅವಕಾಶಗಳನ್ನ ಬಳಸಿಕೊಳ್ಬಹುದಲ್ಲ. ಇದ್ದ ಅವಕಾಶಗಳು ನಾವು ಬಳಕೆ ಮಾಡ್ತಾ ಇದ್ದೇವೆ. ಆದ್ರೆ
ಪಂಚಾಯತ್ ವ್ಯವಸ್ಥೆ ಅಂದ್ರೆ ಎಲ್ಲ ಪಂಚಾಯತ್ ಅಧ್ಯಕ್ಷನಾಗಿ ಎಲ್ಲ ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಸರ್ಕಾರದ ಬಯಲಿದೆ, ಅದರ ಮುಖಾಂತರನೇ ಆಗ್ಬೇಕು ಹೊರತು ಹೊಸದಾಗಿ ನನಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕಳೆದ 20 ವರ್ಷಗಳಿಂದ ಬಿಜೆಪಿ ಬೆಂಬಲಿತ ಗ್ರಾಮ ಆಗಿದೆ ಅದು. ಎಲ್ಲ ಸದಸ್ಯರು ಬಿಜೆಪಿ ಬೆಂಬಲಿತ 20 ವರ್ಷಗಳಿಂದ. ಆದ್ರೆ ಯಾವುದೇ ಪ್ರಗತಿ ಕಂಡಿಲ್ಲ ಅಂತೇಳಿ ಜನ ಬೆರಳು ತೋರಿಸ್ತಾ ಇದ್ದಾರೆ. ರಾಯಿ ಗ್ರಾಮ ಪಂಚಾಯತಿಗೆ ಒಂದು ಪ್ರಶಸ್ತಿಯೂ ಹತ್ತಿರಕ್ಕೆ ಬಂದಿಲ್ಲ. ಈಗ ನೀವು ಹೇಳಿದ ಹಾಗೆ 20 ವರ್ಷದಿಂದ ಒಂದೇ ಬೆಂಬಲಿತ ಪಕ್ಷ ಅಧಿಕಾರ ಇರಬೇಕಾದ್ರೆ ಅಲ್ಲಿ ಏನಾದ್ರೂ ಕೆಲಸ ಆಗಿರ್ಲೇಬೇಕು. ಆಗಿದ್ರೆ ಅಲ್ಲಿಗೆ ಒಂದು ಪ್ರಶಸ್ತಿ ಬಂದಿರಲೇಬೇಕು. ಪ್ರಶಸ್ತಿಗೆ ಅಂತಲೇ ನಾವು ಪಂಚಾಯತ್ ಇರುವುದಲ್ಲ, ಸಾಧನೆ ಮಾಡಿದಾಗ ಅದನ್ನ ಗುರುತಿಸಿ ಕೊಡುವಂತದ್ದು ಕೆಲಸ ಆಗ್ತಾ ಉಂಟು ಈಗ ಪಂಚಾಯತ್ ಅಲ್ಲಿ. ಕೆಲವು ಪಂಚಾಯತಿಗೆ ಅರ್ಜಿ ಕೊಟ್ಟು ಪ್ರಶಸ್ತಿ ಸಿಗ್ತದೆ, ಕೆಲವು ಅಲ್ಲಿ ಸಾಧನೆ ನೋಡಿ ಪ್ರಶಸ್ತಿ ಕೊಡ್ತಾರೆ. ಅಂದ್ರೆ ಪ್ರಶಸ್ತಿಗೆ ಅದನ್ನ ಹೇಳಬಾರ್ದು, ಅದು ಯಾಕೆಂದ್ರೆ ನಿಮಗೆ ಅದು ಪೆಟ್ಟುಕೊಳ್ತದೆ. ಆದ್ರೆ ನಾವು ಇದ್ದೇ ವ್ಯವಸ್ಥೆಯನ್ನು ಎಲ್ಲೇ ಬೇಕಾಗ್ತದೆ ಕೆಲವು ಸತ್ಯ. ಈಗ ನೋಡಿ ಸತ್ಯವನ್ನು ಹೇಳಿದ್ರಿ ನೀವು ಅಂತೇಳಿ. ಹಾಗೆ 20 ವರ್ಷಗಳಿಂದ ಪಂಚಾಯತ್ ಈಗ ನೋಡಿ 20 ವರ್ಷದಿಂದ ಒಂದು ಪಂಚಾಯತ್ ಒಂದೇ ಬೆಂಬಲಿತ ಅಧಿಕಾರ ಇರಬೇಕಾದ್ರೆ ಅಲ್ಲಿ ಕೆಲಸ ಆಗಿರ್ಲೇಬೇಕು. ಅಲ್ಲಿರುವ ಜನಗಳು ಎಲ್ಲ ಬುದ್ಧಿವಂತರು ಇರಬೇಕು. ಈಗ ನೋಡಿ ಯಾರೋ ಬಂದ್ರು ಅಲ್ಲಿ ಅಭಿವೃದ್ಧಿ ಆದ್ರೆ ಮಾತ್ರ ಅಲ್ಲ ಅಧಿಕಾರ ಕೊಡುದು, ಇಲ್ಲದಿದ್ರೆ ಜನಗಳು ಚೇಂಜ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಪಕ್ಷ ಬೆಂಬಲಿತ ಅಂದ್ರೆ ಅಲ್ಲಿ ಚಿಹ್ನೆ ಇರುವುದಿಲ್ಲ. ಹಾಗಾದ್ರೆ ಅಭಿವೃದ್ಧಿ ಕಂಡಿಲ್ಲ ಅಂತ ಹೇಳಿ ಹೇಳ್ತಾರಲ್ಲ, ಅಪವಾದ ಮಾಡ್ತಾರೆ. ಅಭಿವೃದ್ಧಿ ಕಂಡಲ್ಲಿದ್ರೆ ನೀವು ಅಲ್ಲಿಗೆ 20 ವರ್ಷದಿಂದ ಒಂದೇ ಪಕ್ಷ ಅಧಿಕಾರದಲ್ಲಿ ಇರ್ಲಿಕ್ಕೆ, ಒಂದೇ ಬೆಂಬಲಿತ ಪಕ್ಷ ಅಧಿಕಾರಕ್ಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅಪವಾದ ಹಾಕುವವರು ನಮ್ಮ ಸಂತೋಷ್ ಅಣ್ಣನಿಗೆ ಸ್ವಲ್ಪ ಬೇಡದವರಾಗಿರ್ಬೋದು. ನಮ್ಮ ಗ್ರಾಮದಲ್ಲಿ ಬೇಡದವರು ಬೇಕಾದವರು ಅಂತ ಇಲ್ಲ. ನಿಮ್ಗೆಲ್ರೂ ಒಂದು ಮಾಹಿತಿ ಕೇಳುವಾಗ ಏನಾದ್ರೂ ಒಂದು ವಿಷಯ ಇರ್ತದೆ, ಅದನ್ನು ಹೇಳ್ತಾರೆ. ಆಡಳಿತ ಪಕ್ಷದ ಸದಸ್ಯರ ಸಹಕಾರ ಹೇಗಿದೆ ನಿಮ್ಗೆ? ನಾವು ಒಟ್ಟಿಗೆ ಎಲ್ಲ ಯಾವುದೇ ಗ್ರಾಮ ಸಭೆ ಅಲ್ಲ, ಯಾವ್ದು ಅಧ್ಯಕ್ಷರು ಹೇಳಿದಾಗೆ ಅಂತ ನಾವೆಲ್ಲರೂ ಯಾವುದೋ ಒಂದು ಅನುದಾನ ಇಡಬೇಕಿದ್ರು ಯಾವ್ದು ವಿಷಯನ ಎಲ್ಲ ಚರ್ಚೆ ಮಾಡಿ ಇಡುದು. ಅಂದ್ರೆ ಒಂದೇ ಬೆಂಬಲಿತ ಇರೋದ್ರಿಂದ ಎಲ್ಲರೂ ಚರ್ಚೆ ಮಾಡಿ ಯಾವುದೇ ವಿಷಯವನ್ನು ಚರ್ಚೆ ಮಾಡಿಯೇ ಮಾಡುದು. ವಿರೋಧ ಪಕ್ಷದ ಸದಸ್ಯರು ಹೇಗಿದ್ದಾರೆ? ವಿರೋಧ ಪಕ್ಷದಂತವರು ಇದ್ದಾರೆ, ಆದ್ರೆ ವಿರೋಧ ಪಕ್ಷದಂತಿಲ್ಲ, ಅವ್ರು ನಮ್ಮೊಟ್ಟಿಗೆನೆ ಕೆಲಸ ಮಾಡ್ತಾರೆ. ಅಧ್ಯಕ್ಷರಿಗೆ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಚಿಂತೆ ಇಲ್ಲ, ಅವರು ಪಕ್ಷದ ಕಟ್ಟ ಸಿಪಾಯಿಯಾಗಿ ಪಕ್ಷಕ್ಕಾಗಿ ದುಡಿತಿದ್ದಾರೆ. ನೋಡಿ, ನಾನು ಒಬ್ಬ ಪಕ್ಷದ ಶಿಸ್ತಿನ ಕಾರ್ಯಕರ್ತ. ನನ್ನನ್ನೊಂದು ಬೂತ್ ಸಮಿತಿಯಲ್ಲಿ ಅಧ್ಯಕ್ಷ ಮಾಡಿ, ಒಂದು ಗ್ರಾಮ ಸಮಿತಿ ಅಧ್ಯಕ್ಷ ಮಾಡಿ, ಪಂಚಾಯತ್ ಸಮಿತಿ ಅಧ್ಯಕ್ಷ ಮಾಡಿ, ಮಂಡಲ ಸದಸ್ಯನಾಗಿ ಮಾಡಿ, ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಮಾಡಿ, ಈಗ ಸಂಘವೆಟ್ಟು ಮಾಸಕ್ತಿ ಅಂದ್ರೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ. ನಂತರ ಈಗ ಭಾರತ ಸರ್ಕಾರದ ದಿಶಾ ಕಮಿಟಿಯಲ್ಲಿ ಅಂದ್ರೆ ಜಿಲ್ಲಾ ಸಮನ್ವಯ ಸಮಿತಿಯಲ್ಲಿ ಕೂಡ ನಾನು ಸದಸ್ಯನಾಗಿದ್ದೇನೆ. ಇಷ್ಟು ಕೊಟ್ಟ ಪಕ್ಷಕ್ಕೆ ನಾನು ಚಿರಋಣಿ ಇರಬೇಕು. ಖಂಡಿತ. ಅದರಿಂದ ಪಕ್ಷಕ್ಕಾಗಿ ದುಡಿತಾ ಇದ್ದೀರಿ, ಸಮಾಜಕ್ಕಾಗಿ ದುಡಿತಿಲ್ಲ. ಸಮಾಜಕ್ಕಾಗಿ ದುಡಿದ್ರಿಂದ ನಮ್ಮ ಪಕ್ಷಕ್ಕೆ ಲಾಭ ಆಗ್ತದೆ. ನಾನು ಎಂತ ಒಳ್ಳೆ ಕೆಲಸ ಮಾಡ್ತೇನೆ, ಅದೇ ಪಕ್ಷಕ್ಕೆ ಲಾಭವನ್ನ ಕೊಡ್ಲಿಕ್ಕೆ ನೀವು ಬೇಕಾಗಿ ನೀವು ಅಧ್ಯಕ್ಷರಾಗಿದ್ದೀರಿ. ಅಭಿವೃದ್ಧಿಯ ಒಟ್ಟಿಗೆ ಪಕ್ಷಕ್ಕೆ, ಗ್ರಾಮಕ್ಕೆ ಎಲ್ಲದಕ್ಕೂ ಒಳ್ಳೆದಾಗ್ತದೆ. ಒಳ್ಳೆ ರೀತಿಯಿಂದ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ. ರಾಯಿ ಪಂಚಾಯತ್ನಲ್ಲಿ ನಡೆಸ್ತಿರುವಂತ ಕಾಮಗಾರಿಗಳು ಅದೆಲ್ಲ ಕಳಪೆ ಕಾಮಗಾರಿ. ಎಲ್ಲ ಪಕ್ಷದವರಿಗೆ ಟೆಂಡರ್ ಅನ್ನು ಕೊಟ್ಟಿದ್ದೀರಿ ನೀವು, ಅವರೇ ಕಾಂಟ್ರಾಕ್ಟರ್, ಹೌದಾ? ಈಗ ನೋಡಿ, ಇಷ್ಟರವರೆಗೆ ಒಂದು ಕಂಪ್ಲೇಂಟ್ ಬರಲಿಲ್ಲ. ಕಳಪೆ ಕಾಮಗಾರಿ ಅಂದ್ರೆ ಎಲ್ಲೂ ಬರಲಿಲ್ಲ, ಕಂಪ್ಲೇಂಟ್ ಆಗ್ಲಿಲ್ಲ. ಮತ್ತೆ ಟೆಂಡರ್ ಕೊಡುವುದು ನಾವಲ್ಲ, ಟೆಂಡರ್ ಪ್ರಕ್ರಿಯೆ ಆಗುವುದು ಜಿಲ್ಲಾ ಪಂಚಾಯತಿ ವ್ಯವಸ್ಥೆಯಲ್ಲಿ. ಮತ್ತೆ ಅದು ಸಂತೋಷ್ ಅಣ್ಣನ ಜನಕ್ಕೆ ಅಂತ ಆಗುದಿಲ್ಲ. ಟೆಂಡರ್ ಪ್ರಕ್ರಿಯೆ ಆಗುವುದು, ಟೆಂಡರ್ ಪ್ರಕ್ರಿಯೆ ನಿಮ್ಗೆ ಮಾಹಿತಿ ಗೊತ್ತುಂಟು. ಅಲ್ಲಿ ಹೇಗೆ ಆಗುದು, ಎಲ್ಲರೂ ಟೆಂಡರ್ ಆಗ್ತಾರೆ. ಯಾರು ಟೆಂಡರ್ ಅವರಿಗೆ ಟೆಂಡರ್ ಆಗ್ತದೆ. ಮತ್ತೆ ಈಗ ನಾವು ಇಟ್ರು ಕ್ರಿಯೋಜನೆ ಮಾಡುವುದು ಜಿಲ್ಲಾ ಪಂಚಾಯತ್ ಇಂಜಿನಿಯರ್. ಅವರು ಹೇಗೆ ಕ್ರಿಯೋಜನೆ ಮಾಡ್ತಾರೆ ಅದೇ ರೀತಿ ಕೆಲಸ ಆಗ್ಬೇಕು ಹೊರತು ಹೊಸದಾಗಿ ಅವರು ಹೋಗಿ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಬಿಲ್ ಮಾಡಿ ಕೊಡುವುದು ಜಿಲ್ಲಾ ಪಂಚಾಯತ್ ಇಂಜಿನಿಯರ್. ಇದರಿಂದ ಅಲ್ಲಿ ಕಳಪೆ ಅಂತ ಆಗ್ಲಿಕ್ಕೆ ಇಲ್ಲ. ನಿಮ್ಮ ಆತ್ಮೀಯರಾಗಿರ್ಬಹುದು ಕಾಂಟ್ರಾಕ್ಟರ್ಗಳು ಇಲ್ಲ, ಟೆಂಡರ್ ಹಾಕ್ಲಿಕ್ಕೆ ಆತ್ಮೀಯರು ಅಂತೆಲ್ಲ ಎಲ್ಲರೂ ಹಾಕ್ತಾರೆ. ಟೆಂಡರ್ ಸಿಗುವುದು ಯಾರು ಕಡಿಮೆ ಬೆಲೆ. ಇಲ್ಲಿ ರಾಯಿ ಗ್ರಾಮ ಪಂಚಾಯತಿನ ಕೆಲಸ ಕಾಮಗಾರಿ ಎಲ್ಲ ಹೋಗುದು ಅದು ಪಕ್ಷದವರಿಗೆ ಹೋಗ್ತಾ ಉಂಟು, ನಿಮ್ಮ ಪಕ್ಷದವರಿಗೆ ಹೋಗ್ತಾ ಉಂಟು, ನಿಮ್ಮ ಆತ್ಮೀಯರಿಗೆ ಹೋಗ್ತಾ ಉಂಟು ಅಂತೇಳಿ. ನಮ್ಮ ಆತ್ಮೀಯರಂತ ಇಲ್ಲ. ನಮ್ಗೆ ಈಗ ನಮ್ಮ ಅನುದಾನ ಇಟ್ಟನ್ನು ಯಾರು ಬೇಗ ಮುಗಿಸ್ತಾರ ಅವರಿಗೆ ನಾವು ಅನುದಾನ, ಯಾರಿಗೆ ಕೆಲಸ ಮಾಡ್ತಾರೆ ಅವರಿಗೆ ಕೊಡ್ತಾ ಇರ್ತೇವೆ ಹೊರತು ನಾವು ಪಕ್ಷ ನೋಡಿ ಅಲ್ಲ. ಕೆಲಸ ಯಾರು ಮಾಡ್ತಾರೆ ಅವರಿಗೆ ಕೊಡ್ತೇವೆ, ಅವರ ಕಾರ್ಯವನ್ನು ನೋಡಿ ನೀವು ಕೊಡ್ತಾ ಇದ್ದೀರಿ. ಬಂದಿರುವಂತ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ರಾಯಿ ಗ್ರಾಮ ಪಂಚಾಯತಿಗೆ ಬರುವಂತ ಅನುದಾನಕ್ಕೆ ಏನಾದ್ರೂ ಏಟು ಬಿದ್ದಿದೆ? ತುಂಬಾ ಏಟು ಬಿದ್ದಿದೆ. ಏನ್ ಹೇಳಿ? ಹೋದ ಸರ್ಕಾರ ಇರುವಾಗ ನಮ್ಮ ರಾಯಿ ಗ್ರಾಮ ಪಂಚಾಯತಿಗೆ 18 ಕೋಟಿ ಅನುದಾನ ತಂದಿದ್ದಾರೆ ನಮ್ಮ ಶಾಸಕರು ರಾಯಿ ಗ್ರಾಮ ಪಂಚಾಯತಿ. ಅದರಲ್ಲಿ ಸೇತುವೆ, ಚೆಕ್ ಡ್ಯಾಮ್ಗಳು, ಗ್ರಾಮ ಸಂಪರ್ಕಿಸುವ ರಸ್ತೆಗಳು ತುಂಬಾ ಅನುದಾನ ತಂದು ಮಾಡಿದ್ದಾರೆ.
ಅದರಿಂದ ನಮ್ಮ ಗ್ರಾಮ ಪಂಚಾಯತಿ ತುಂಬಾ ಅಭಿವೃದ್ಧಿ ಆಗಿದೆ. ಈಗ ಸರ್ಕಾರ ಶಾಸಕರಿಗೆ ಅನುದಾನ ಕಡಿಮೆ ಕೊಡೋದ್ರಿಂದ ಈ ಗ್ಯಾರಂಟಿ ಯೋಜನೆ ನಮ್ಗೆ ಅಭಿವೃದ್ಧಿ ಮಾಡುವಂತ ಅನುದಾನ ಸ್ವಲ್ಪ ಕಡಿತ ಆಗಿದೆ. ಈ ಗ್ಯಾರಂಟಿಯಿಂದ ಸ್ವಲ್ಪ ಅಭಿವೃದ್ಧಿಗೆ ವೇಗಕ್ಕೆ ಕಡಿಮೆ ಆಗಿದೆ ಅಂತ ಹೇಳ್ತೀರಿ ನೀವು. ಗ್ರಾಮದಲ್ಲಿ ರುದ್ರಭೂಮಿ ಇದೆ, ನಿರ್ವಹಣೆ ಹೇಗಿದೆ? ನಮ್ಮ 2 ಗ್ರಾಮ ಇದೆ, ರಾಯಿ ಮತ್ತು ಕೊಯ್ಲ. ಹೌದು. ಈ ರಾಯಿಯಲ್ಲೂ ರುದ್ರಭೂಮಿ ಇದೆ, ಕೊಯ್ಲದಲ್ಲೂ ರುದ್ರಭೂಮಿ. 2 ರುದ್ರಭೂಮಿ. ಸಣ್ಣ ಪಂಚಾಯತ್ ಅಂತ ಹೇಳಿ. ಸಣ್ಣ ಪಂಚಾಯತ್ ಆದ್ರೂ ನಾವು 2 ರುದ್ರಭೂಮಿ ಇದೆ. ಇದರಲ್ಲಿ ನಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಕೂಡ ಹತ್ತಿರದವರು ಕೂಡ ಅಲ್ಲಿಗೆ ಬರ್ತಾರೆ. ಅಂದ್ರೆ ಮಾಜಿ ಅಧ್ಯಕ್ಷರಿದ್ದಾರೆ, ದಯಾನಂದ ಜಯಂತ ಅಂತೇಳಿ, ಅದರ ನಿರ್ವಹಣೆ ಅವ್ರು ಮಾಡ್ತಿದ್ದಾರೆ. ಈ ರಾತ್ರಿ 12 ಗಂಟೆ ಬಂದ್ರು ಅವ್ರು ಅದರ ನಿರ್ವಹಣೆ ಮಾಡ್ತಾರೆ. ಅಲ್ಲಿಗೆ ಹೋಗುವ ರಸ್ತೆ ಸರಿ ಇಲ್ಲ, ದೀಪ ನಿರ್ವಹಣೆ ಸರಿ ಇಲ್ಲ, ಹೌದಾ? ಪಂಚಾಯತ್ ಯಾವ್ದ್ರಲ್ಲಿ ಒಂದ್ರಲ್ಲಿ ಇರ್ಬೇಕು. ಈಗ ಮಳೆಗಾಲದ ಸಮಯದಲ್ಲಿ ಸಿಡಿರು ಬರುವಾಗ ರಸ್ತೆ ಒಂದೊಂದು ಲೈಟ್ ಅಂದ್ರೆ ನಿರ್ವಹಣೆ ಪಂಚಾಯತ್ ವ್ಯಾಪ್ತಿ ಆಗಿರುವುದರಿಂದ ಅಲ್ಲ ಗಮನಕ್ಕೆ ಉಂಟಾ ನಿಮ್ದು? ಗಮನಕ್ಕೆ ಉಂಟು. ಈಗ ಎಲ್ಲ ಕರೆಕ್ಟ್ ಸರಿ ಆಗಿದೆ, ನಿರ್ವಹಣೆ ಆಗಿದೆ. ಪಂಚಾಯತಿಗೆ ಹಣಕಾಸು ನಿಧಿಯನ್ನು 4 ವರ್ಷ ಸುಮಾರು 30 ಲಕ್ಷ ಅಧಿಕ ತಾವು ಪಕ್ಷದ ಹಿತದೃಷ್ಟಿಯನ್ನು ನೋಡಿ ಹಂಚಿದ್ದೀರಿ ಅಂತೇಳಿ ನಿಮ್ಮ ಮೇಲೆ ಅಪವಾದ ಉಂಟು. ನೋಡಿ, ಪಕ್ಷದ ಹಿತದೃಷ್ಟಿ ಅಂತೆಲ್ಲ ಯಾವ ರಸ್ತೆಗೆ ಅಗತ್ಯ ಉಂಟು ಅದಕ್ಕೆ ಅನುದಾನ ಇಟ್ಟಿದ್ದೀರಿ. ಯಾವ ರಸ್ತೆಗೆಲ್ಲ ಇಟ್ಟಿದ್ದೀರಿ? ನಮ್ಮ ತುಂಬಾ ರಸ್ತೆ ಇದೆ ನಮ್ದು. ಈಗ ನೋಡಿ, ಒಂದು ಕೊಯ್ಲದಿಂದ ಪಾಂಡ್ರಗುಡ್ಡೆ ಅಂತ ಸಂಪರ್ಕಿಸುವ ರಸ್ತೆ ಇದೆ, ಅದು ಹೋಗಿ ಪಿಲ್ಕಾಜಿ ಅಂತೀರಿ, ಅಲ್ಲಿ ಎಲ್ಲಾ ರಸ್ತೆಗಳಾಗಿದೆ. ಮನೆಯ ಹತ್ರ ಎಲ್ಲಾ ರಸ್ತೆಗಳಾಗಿದೆ. ಮತ್ತೆ ಈಗ ಇಲ್ಲಿ ಅಣ್ಣಲಿಕೆ ಅಲ್ಲಿ ಕೂಡ ಎಲ್ಲ ರಸ್ತೆ ಆಗಿದೆ. ನಮ್ಮ ರಾಯಿ, ಕೈರೋಲಿ, ಶಾಂತಿಪಾಲಿಕೆ ಅಂತ ಮತ್ತೆ ದಡ್ಡು ರಸ್ತೆ, ಹೊರಂಗಲ ರಸ್ತೆ, ಹೆಚ್ಚಿನ ರಸ್ತೆಗಳು ನಮ್ಮ ಶಾಸಕರ ಅನುದಾನದಿಂದಲೇ ಹೆಚ್ಚು ನಿರ್ವಹಣೆ ಆಗಿದೆ. ಅದನ್ನು ಪಕ್ಷದ ಹಿತದೃಷ್ಟಿಯಿಂದ ಅಂತೇಳಿ ನಿಮ್ಮ ಮೇಲೆ ಹೇಳ್ತಾ ಇದ್ದೀರಿ. ಹೇಳ್ಬೋದು. ಅಂದ್ರೆ ಆ ರಸ್ತೆಯಲ್ಲಿ ಹೋಗುವ ಒಂದೇ ಪಕ್ಷದವರು ಇರ್ಬಹುದು, ಅಲ್ಲಿ ಬೇರೆ ಬೇರೆ ಪಕ್ಷದವರು ಇರ್ಬಹುದು. ಒಂದು ರಸ್ತೆ ಅಂತ ಹೇಳುವಾಗ ಆ ರಸ್ತೆ ಬದಿಯಲ್ಲಿ ಒಂದೇ ಪಕ್ಷದವರ ಮನೆ ಇರುವುದಿಲ್ಲ, ಎಲ್ಲ ಪಕ್ಷದವರ ಮನೆ ಇರ್ತದೆ. ಹೌದೌದು. ಪಂಚಾಯತ್ ಅಧ್ಯಕ್ಷರ ಅವಧಿ ಮುಕ್ತಾಯದ ಹಂತದಲ್ಲಿದೆ. ಇದೀಗ ನಿಮ್ಮ ಮುಂದೆ ಇರುವಂತ ಯೋಜನೆಗಳೇನಿದೆ? ಈಗ ಯಾವುದು ಕೆಲಸ ಆಗ್ತಾ ಇದೆ? ಈಗ ನಂದು ಮುಕ್ತಾಯ ಹಂತದಲ್ಲಿದ್ರು. ಅಭಿವೃದ್ಧಿ ನಿತ್ಯ ನಿರಂತರ, ನಾನು ಬರ್ಲಿ ಹೊಸಬ್ರು ಬರ್ಲಿ, ಆದ್ರೆ ಒಂದು ಗ್ರಾಮ ಪಂಚಾಯತಿನ ಅಭಿವೃದ್ಧಿ ನಿತ್ಯ ನಿರಂತರ ಇರಬೇಕು. ಅಂದ್ರೆ ಈಗ ನಾನು ಪಂಚಾಯತಿ ಅಧ್ಯಕ್ಷರಾದ್ಮೇಲೆ ನಾನು ಮೊದಲು 10 ಗಂಟೆಗೆ ನಮ್ಮ ಪಂಚಾಯತಿಗೆ ನಾನು ಹೋಗಿ ಅಲ್ಲಿ ಸಿಬ್ಬಂದಿ ಎಲ್ಲ ಬಂದ ಮೇಲೆ ನಾನು ಪಂಚಾಯತಿನ ಹೊರಗೆ ಬರ್ತೇನೆ. ಯಾರು ಬಂದ್ರು ಅಲ್ಲಿ ಸ್ಪಂದನೆ ಕೊಡ್ತೇನೆ. ಅಲ್ಲಿ ಎಲ್ಲಿ ನನ್ನ ಹೊರಗಡೆ ರಾಜಕೀಯ ಇದ್ರು ಆ ಪಂಚಾಯತಿಗೆ ಬರುವವರೊಟ್ಟಿಗೆ ನಾನು ರಾಜಕೀಯ ಯಾವುದು ಮಾಡುದಿಲ್ಲ. ಬಂದವರಿಗೆ ನನ್ನಿಂದ ಆಗುವಂತ ಕೆಲಸವನ್ನ ಎಲ್ಲ ಅವರಿಗೆ ಮಾಡಿಕೊಡ್ತೇನೆ. ಇನ್ನು ಅಭಿವೃದ್ಧಿ ಅದು ಮುಗಿಯುವುದಿಲ್ಲ. ಒಂದು ನಿರ್ವಹಣೆ ಆದ್ರೆ ಇನ್ನೊಂದು ಸಮಸ್ಯೆ ಇರ್ತದೆ. ಅಭಿವೃದ್ಧಿ ನಿತ್ಯ ನಿರಂತರ ಆಗಿರ್ತದೆ. ಯಾರು ಬಂದ್ರು ಅಭಿವೃದ್ಧಿ ಒಂದು ಗ್ರಾಮ ಪಂಚಾಯತಿ ಆಗ್ಲೇಬೇಕಂತ ಹೇಳಿ ನಾನು. ರಾಯ್ ಗ್ರಾಮ ಪಂಚಾಯತಿಯಲ್ಲಿ ಅಗತ್ಯವಾಗಿ ಏನಾಗಬೇಕಾಗಿದೆ? ರಾಯ್ ಗ್ರಾಮ ಪಂಚಾಯತಿಯಲ್ಲಿ ಸಾಧಾರಣ ಎಲ್ಲಾ ಇದೆ. ಪಶು ಚಿಕಿತ್ಸಾಲಯ ಇದೆ, ಆಸ್ಪತ್ರೆ ಇದೆ, ಘನತ್ಯಾಜ್ಯ ಘಟಕ ಇದೆ, ಸ್ಮಶಾನ ಇದೆ. ಅಂದ್ರೆ ಅಗತ್ಯ ಜನಗಳಿಗೆ ಅಗತ್ಯ ಇರುವಂತ ಎಲ್ಲಾ ವ್ಯವಸ್ಥೆಯನ್ನು, ಎಲ್ಲಾ ಮೂಲಭೂತ ಸೌಕರ್ಯ ಇದೆ. ಅದನ್ನು ಉಪಯೋಗಿಸುವಂತ ಜನಗಳಿಗೆ ಇದೆ. ಸಮಸ್ಯೆಗಳು ಇಲ್ಲದಂತ ಒಂದು ಪಂಚಾಯತ್ ಇದ್ರೆ ರಾಯಿ ಗ್ರಾಮ ಪಂಚಾಯತ್ ಅಂತ ಹೇಳಿ ಹೇಳ್ಬಹುದು. ಸಮಸ್ಯೆ ಇಲ್ಲ ಅಂತಲ್ಲ, ಸಮಸ್ಯೆ ಇರ್ತದೆ. ಎಲ್ಲಾ ಪಂಚಾಯತಿ ವ್ಯವಸ್ಥೆಯಲ್ಲೂ ಸಮಸ್ಯೆ ಇದ್ದೇ ಇರ್ತದೆ. ಹಕ್ಕುಪತ್ರ 94C ಬೇಕಾದಂತ 911 ಸಮಸ್ಯೆಗೆ ಗ್ರಾಮ ಪಂಚಾಯತ್ ಹೇಗೆ ಸ್ಪಂದಿಸ್ತಾ ಇದೆ ಜನರಿಗೆ? ಮೊದಲು 94C 911 ಕೊಡುವುದು ಪಂಚಾಯತಿಯಲ್ಲಿ ವ್ಯವಸ್ಥೆ ಇತ್ತು. ಈಗ ವ್ಯವಸ್ಥೆಯನ್ನೇ ನಿಲ್ಲಿಸಿದ್ದಾರೆ. ಈಗ ನಮ್ಗೆ ಕೂಡ ಅದು ಮಾಹಿತಿ ಇಲ್ಲ. ಈಗ 94C ಯಾರು 911 ಕೊಡುವುದು ಅಂತಲೇ ನಮ್ಗೆ ಮಾಹಿತಿ ಇಲ್ಲ. ತಹಸೀಲ್ದಾರ್ ಅಂತ ಹೇಳಿದ್ರೆ ನಾವು ತಹಸೀಲ್ದಾರ್ ಮಾತ್ರ ಈಗ ಅದು ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ. ಪಂಚಾಯತ್ ಅಭಿವೃದ್ಧಿ ಅಂತ ಕೇಳಿದ್ರೆ ನಮ್ಗೆ ಅದು ಮಾಹಿತಿ ಬರಲಿಲ್ಲ ಅಂತ ಹೇಳ್ತಾರೆ. ನೀವು ಜನರಿಗೆ ಏನು ಉತ್ತರ ಕೊಡ್ತೀರಿ? ಅದೇ ನಮ್ಗೆ ಸಮಸ್ಯೆ ಆಗಿದೆ. ಜನಗಳಿಗೆ ಉತ್ತರ ಕೊಡುವುದು ಈ ಸರ್ಕಾರದ ವ್ಯವಸ್ಥೆಯಿಂದ. ಈ ಸರ್ಕಾರ ಕೆಲವು ಈ ಸಮಸ್ಯೆ ಮಾಡಿದ್ರೆ ನಮ್ಗೆ ಸಮಸ್ಯೆ ಆಗಿದೆ ಜನಗಳಿಗೆ ಉತ್ತರ ಕೊಡುವುದು. ಗ್ರಾಮದ ಕೃಷಿಕರ ಸಮಸ್ಯೆ ಏನಿದೆ? ಪಂಚಾಯತಿ ಏನೆಲ್ಲ ಯೋಜನೆಯನ್ನು ಮಾಡಿದೆ ಕೃಷಿಕರಿಗೆ? ಯಾಕಂದ್ರೆ ಕೃಷಿ ಪ್ರದೇಶ ರಾಯಿ ಗ್ರಾಮ ಪಂಚಾಯತ್. ರಾಯ ಗ್ರಾಮ ಪಂಚಾಯತಿಯಲ್ಲಿ ಹೆಚ್ಚು ಕೃಷಿಕರು ಅಂದ್ರೆ ಹೆಚ್ಚು ಅಡಿಕೆ. ಈ ಅಡಿಕೆಯವರಿಗೆ ನಮ್ಮ ಈ ಉದ್ಯೋಗ ಖಾತ್ರಿಯಲ್ಲಿ ನಾವು ಹೆಚ್ಚಿನವರಿಗೆ ಮಾಹಿತಿ ಕೊಡ್ತಿದ್ದೇವೆ. ಈ ಯೋಜನೆ ಬಗ್ಗೆ ಉದ್ಯೋಗ ಖಾತ್ರಿಯಲ್ಲಿ ಹೆಚ್ಚಿನ ಅವರಿಗೆ ನಾವು ನಮ್ಮ ಒಟ್ಟು ಉದ್ಯೋಗ ಖಾತ್ರಿಯಲ್ಲಿ 2021ರಿಂದ 25ರವರೆಗೆ ಒಟ್ಟು 869 ಕಾಮಗಾರಿ ಆಗಿದೆ. ಅಂದ್ರೆ ಅದಕ್ಕೆ ಒಟ್ಟಿಗೆ 87,96,797 ರೂಪಾಯಿ ವಿನಿಯೋಗ ಆಗಿದೆ. ಅದರಲ್ಲಿ ಒಟ್ಟು ಮಾನವ ದಿನ ಅಂದ್ರೆ ಹೆಚ್ಚು ಕೂಲಿ 27,860 ಕೂಲಿ ಆಗಿದೆ. ಇದರಿಂದ ತುಂಬಾ ಜನಕ್ಕೆ ಉಪಯೋಗ ಆಗ್ತಾ ಇದೆ. ಹೌದು, ಒಳ್ಳೆ ಕೃಷಿಕರೇ ಇರುವಂತ ರಾಯಿ ಗ್ರಾಮ ಪಂಚಾಯತ್ ನಲ್ಲಿ ಕೃಷಿಯ ಬಗ್ಗೆ ತಾವು ಪ್ರಥಮ ಹೆಜ್ಜೆಯನ್ನ ಇಟ್ಟಿದ್ದೀರಿ.
ಎಲ್ಲ ಕಚೇರಿಗಳಲ್ಲೂ ಮಧ್ಯವರ್ತಿಗಳ ಸಮಸ್ಯೆ ಈಗ ಅತಿಯಾಗಿ ಕಾಡ್ತಾ ಇದೆ. ಅವರದು ಸಹ ಒಂದು ದುಡಿದು ತಿನ್ನುವಂತ ಕೆಲಸ. ಇಲ್ಲಿ ಇವರಿಗೂ ಸಹ ಸ್ವಲ್ಪ ಒಂದು ಮಧ್ಯವರ್ತಿಗಳಿದ್ರೆ ಸ್ವಲ್ಪ ಸುಲಭ ಆಗ್ತದೆ ಅಂತೇಳಿ. ಆದ್ರೆ ತಾವು ಅಧ್ಯಕ್ಷರಾಗಿ ರಾಯಿ ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ಕೆಲಸ ಕಾರ್ಯ ಅಧಿಕಾರಿಗಳಲ್ಲಿ ಆಗ್ಬೇಕಿದ್ರು, ಸಿಬ್ಬಂದಿಗಳಲ್ಲಿ ಆಗ್ಬೇಕಿದ್ರು ಮಧ್ಯವರ್ತಿಗಳ ಅವಕಾಶವನ್ನ ನೀಡ್ಲಿಲ್ಲ ನೀವು ಅಧ್ಯಕ್ಷರಾದ ಮೇಲೆ, ಹೌದಾ? ಈಗ ನೋಡಿ, ನಾವು ಮಧ್ಯವರ್ತಿಗಳಿಗೆ ಪ್ರವೇಶವಿಲ್ಲ ಅಂತ ಹೇಳಿ ಎಂಟ್ರೆನ್ಸ್ ಅಲ್ಲಿ ಬರೆದಿದ್ದೇನೆ. ಯಾಕೆಂತ ಹೇಳಿದ್ರೆ ಮಧ್ಯವರ್ತಿಗಳು ಬಂದ್ರೆ ಜನಗಳ ಹತ್ರ ಸುಳ್ಳು ಮಾಹಿತಿ ಕೊಡ್ತಾರೆ. ಈ ಅಧಿಕಾರಿಗೆ ಅಷ್ಟು ಹಣ ಕೊಡ್ಬೇಕು, ಈ ಅಧಿಕಾರಿಗೆ ಇಷ್ಟು ಹಣ ಕೊಡ್ಬೇಕು, ಇವರಿಗೆ ಕೊಡ್ಬೇಕಂತೇಳಿ ಜನಗಳಿಗೆ ಮಾಹಿತಿ ಇರುವುದಿಲ್ಲ. ಇವರ ಬದುಕು ಕಟ್ಟಲಿಕ್ಕೆ ಒಂದು ಅವಕಾಶ ಆಗ್ತಾ ಇತ್ತು. ಮಧ್ಯವರ್ತಿಗಳಿಗೆ ಜನರ ಭ್ರಷ್ಟಾಚಾರ ಮಾಡಿ ಬದುಕು ಕಟ್ಟಬೇಕಂತ ಏನಿಲ್ಲ, ಅವರಿಗೆ ಬೇರೆ ಕೆಲಸ ಮಾಡಬಹುದು. ಇಲ್ಲದಿದ್ರೆ ಮಧ್ಯವರ್ತಿಗಳ ಹಾವಳಿಯಿಂದ ಪಂಚಾಯತಿ ವ್ಯವಸ್ಥೆಗೂ ಮತ್ತು ಪಂಚಾಯತ್ ಹೆಸರು ಹಾಳಾಗ್ತದೆ. ಆದ ಕಾರಣ ನಾವು ಭ್ರಷ್ಟಾಚಾರ ಆಗ್ಬಾರದು ಅಂತ ಹೇಳಿ ಈ ಸೂಚನಾ ಫಲಕವನ್ನು ಹಾಕಿದ್ದೇನೆ. ರಾಯಿ ಗ್ರಾಮ ಪಂಚಾಯತ್ನಲ್ಲಿ ಬಾರಿ ಉತ್ತಮವಾದಂತ ಈ ಕಟ್ಟುನಿಟ್ಟಿನ ಯೋಜನೆಯಿಂದ ಮಧ್ಯವರ್ತಿಗಳ ದಳ್ಳಾಳಿಗಳ ಹಾವಳಿಯನ್ನ ತಪ್ಪಿಸುವ ಮುಖಾಂತರ ಉತ್ತಮವಾದಂತ ಗ್ರಾಮ ಪಂಚಾಯತಿ ಅನ್ನುವಂತ ಹೆಸರನ್ನ ತಾವು ಪಡೆದಿದ್ದೀರಿ. ಇದೀಗ ಕೊನೆಯ ಪ್ರಶ್ನೆ, ಗ್ರಾಮದ ಅಭಿವೃದ್ಧಿ ದೃಷ್ಟಿಯಿಂದ ನೀವು ಮಾಡಬೇಕಿತ್ತು ಎನ್ನುವುದನ್ನು ನೀವು ಅಧ್ಯಕ್ಷರಾಗಿ ಬಂದ ಮೇಲೆ ನಾನು ಈ ಕೆಲಸವನ್ನು ಮಾಡಬೇಕು ಅಂತೇಳಿ ಭಾವಿಸಿದ್ರಿ, ಅದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಕನಸಾಗಿ ಉಳಿದಂತ ಯೋಜನೆ ಯಾವುದಿದೆ ಅಧ್ಯಕ್ಷರದ್ದು? ನಾವು ಹೇಳಿದ ಹಾಗೆ ಎಲ್ಲ ಕೆಲವು ಜನಗಳಿಗೆ ಅಗತ್ಯ ಇರುವ ಎಲ್ಲ ವ್ಯವಸ್ಥೆ ರಾಯಿಯಲ್ಲಿ ಇದೆ. ಇನ್ನೂ ಆಗ್ಬೇಕೆಂದು ಕೆಲವು ರಸ್ತೆಗಳು, ಅದು ಶಾಸಕರಿಗೆ ಅನುದಾನ ಬಂದ್ರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ಬಹುದು ಅಂತ ಹೇಳಿ ನನ್ನ ಆಸೆ. ಆದ್ರೆ ಸರ್ಕಾರ ಅನುದಾನ ಕೊಟ್ರೆ ಶಾಸಕರ ಮುಖಾಂತರ ನಮ್ಗೆ ಹೆಚ್ಚು ಅಭಿವೃದ್ಧಿ ಮಾಡಬಹುದು. ರಸ್ತೆಗಳು ಆಗ್ಬೇಕು. ಮೈದಾನ ಇದೆ ನಮ್ಮಲ್ಲಿ, ಮೈದಾನದ ವ್ಯವಸ್ಥೆ, ಸರ್ಕಾರಿ ಜಮೀನು ಸ್ವಲ್ಪ ಕಡಿಮೆ, ಕೃಷಿ ಭೂಮಿ ಇರುವುದರಿಂದ ಎಲ್ಲ ಕುಮ್ಕಿಯಾಗಿ ಎಲ್ಲ ಅವರು ಗಿಡ ಮೊದಲೇ ಎಲ್ಲ ಮಾಡಿದ್ರಿಂದ ಯುವಕರಿಗೆಲ್ಲ ಕ್ರೀಡೆಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದು ಯೋಜನೆ ನಿಮ್ಗೆ ಉಂಟು? ಹೌದು, ಅದೆಲ್ಲ ಈಡೇರಿ ಅವರು ಶಾಲೆಯ ಮೈದಾನದಲ್ಲೆಲ್ಲ ಕೆಲವು ಆಟ ಆಡ್ತಾರೆ. ಇಷ್ಟು ಹೊತ್ತು ರಾಯಿ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಸಮಸ್ಯೆಗಳ ಬಗ್ಗೆ ನಮ್ಮ ಜೊತೆ ಮುಕ್ತವಾಗಿ ಮಾತನಾಡಿದಂತ ರಾಯಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಆಗಿರುವಂತ ಸಂತೋಷ್ ಕುಮಾರ್ ರಾಯಿ ಬಿಟ್ಟು ಇವರು ನಮ್ಮ ಜೊತೆ ತನ್ನ ಅಭಿಪ್ರಾಯಗಳನ್ನು ಹಂಚಿದ್ದಾರೆ. ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಸರ್. ಈ ಮುಖಾಂತರ ಜನಗಳಿಗೆ ಮಾಹಿತಿ ಕೊಟ್ಟು ನಿಮ್ಗೂ ಕೂಡ ಧನ್ಯವಾದ. Introducing the epic new Swift. Time to go swifting. ಓಂ ಪವರ್ ಟರ್ಮಿನಸ್ ಆಟೋಮೋಟಿವ್ ಬ್ಯಾಟರಿಗಳು, ಇನ್ವರ್ಟರ್ಸ್, ಯುಪಿಎಸ್, ಆನ್ಲೈನ್ ಯುಪಿಎಸ್, ಸೋಲಾರ್ ಇನ್ವರ್ಟರ್ಸ್ ಮತ್ತು ನವೀಕರಿಸಬಹುದಾದ ಇಂಧನ ಉಪಕರಣಗಳು, ಟ್ಯೂಬ್ಯುಲರ್ ಬ್ಯಾಟರೀಸ್, ಸಿಸಿಟಿವಿ ಕ್ಯಾಮೆರಾಸ್, ಡಿವಿಆರ್ ಮತ್ತು ಸೆಕ್ಯೂರಿಟಿ ಸಿಸ್ಟಮ್ಸ್, ಗ್ಯಾಸ್ ಗೀಸರ್ಗಳು ನಮ್ಮಲ್ಲಿವೆ. ಗುಣಮಟ್ಟದ ಉತ್ಪನ್ನಗಳ ಭರವಸೆಗಾಗಿ ಇಂದೇ ಭೇಟಿ ನೀಡಿ. ಓಂ ಪವರ್ ಟರ್ಮಿನಸ್, ವಿಶ್ವಾಸ್ ಹೈಟ್ಸ್, ಪಂಪೆಲ್, ಮ್ಯಾಂಗ್ಳೂರ್.